ಸೊ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಅನ್ ಎಲೆಕ್ಟ್ರಿಕ್ ಡೈಪೋಲ್ನೊಳಗೆ ಎಲ್ಲಿಂದ ನಾ ಈಗ ಚಾಲೂ ಮಾಡ್ತೀನಿ ಅಂದರೆ, ಎರಡು ಆ್ಯಂಗಲ್ ಕೊಟ್ಟು ಈ ಆ್ಯಂಗಲ್ನೊಳಗೆ ಇದ್ದಂತಹ ಎಲೆಕ್ಟ್ರಿಕ್ ಡೈಪೋಲನ್ನು ಈ ಆ್ಯಂಗಲಿಗೆ ರೊಟೇಟ್ ಆಗಬೇಕು ಅಂದರೆ ಎಷ್ಟು ವರ್ಕ್ ಮಾಡಬೇಕು ಅಥವಾ ಎಷ್ಟು ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ ಆಯ್ತು ಅನ್ನೋದಕ್ಕೊಂದು ಫಾರ್ಮುಲಾ ಐತಿ. ಮೈನಸ್ PE cos θ 2 ಮೈನಸ್ cos θ 1. ಇದು ಎರಡು ಆ್ಯಂಗಲ್ ಇದ್ದಾಗ. ಒಂದೇ ಇದ್ದಾಗ ಹಾಂ, ಈಗ ಒಂದು ಪ್ರಶ್ನೆ, -10 +10ಗೆ ಎಷ್ಟು ವ್ಯತ್ಯಾಸ? ಹೌ ಮಚ್ ವಿ ನೀಡ್ ಟು ಆ್ಯಡ್ ಟು -10 ಟು ಗೆಟ್ ಇಟ್ ಆಸ್ +10? ಹೌದನಲ್ರಿ? ಹೌದನಲ್ರಿ? ಹಾಂ, ಈಗ ಇದೇನಿದು? ಹೌದಾ? ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಈ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ನೊಳಗೆ ನಾನೊಂದು ಎಲೆಕ್ಟ್ರಿಕ್ ಡೈಪೋಲ್ ತಗೊತೀನಿ, ಸಚ್ ದ್ಯಾಟ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್ ಆಫ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಡೈರೆಕ್ಟೆಡ್ ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್. ಹಿಂಗಿದ್ದಾಗ ಥೀಟಾ ಏನಂತೀರಿ ನೀವು? ಹೌದಾ? ಥೀಟಾ 0 ಅಂತೀರಿಲ್ರಿ? ಹಾಂ, ಈಗ ನಮ್ಗೆ ಇದು ಫಾರ್ಮುಲಾ ಗೊತ್ತೈತಿ. ಒಂದು ಪರ್ಟಿಕ್ಯುಲರ್ ಆ್ಯಂಗಲ್ ಹೇಳಿ, ಈ ಆ್ಯಂಗಲ್ನಾಗ ಎಷ್ಟು ನಿದ್ದೆ ಅಂತ, ಪೊಟೆನ್ಷಿಯಲ್ ಎನರ್ಜಿ ಅಂತ. ಆ ಫಾರ್ಮುಲಾ ಹೇಳ್ರಿ ನಂಗೆ ಒಂದು ಸರ್ತಿ. ಹೇಳೇನಿ. -PE cos θ ಅಂದ್ರೆ ಯಾವ ಆ್ಯಂಗಲ್ ಅವ್ರು ಕೊಟ್ಟಿರ್ತಾರೆ, ಇಷ್ಟನೇ ಆ್ಯಂಗಲ್ನೊಳಗಂತ ಅವ್ರು ಕೊಟ್ಟಿರ್ತಾರೆ, ಅದನ್ನು ಹಾಕ್ಬಿಟ್ರೆ ಸಿಗುತ್ತೆ. ಈಗ 0 ಇದ್ದಾಗ ವ್ಯಾಲ್ಯೂ ಹಾಕೊಂಡು ನಾವು ಪೊಟೆನ್ಷಿಯಲ್ ಎನರ್ಜಿ ಅಟ್ 0 ಡಿಗ್ರಿ ಎಷ್ಟು? -PE ಕೇಸ್ 2. ಕೇಸ್ 2ದೊಳಗೆ ನಾನು ಡೈಗ್ರಾಮ್ ಹಾಗೆ ಬಿಡಿ, ಚೇಂಜ್ ಮಾಡೋಣ. ಇದು ನೆಗೆಟಿವ್ ಚಾರ್ಜ್, ಹಿಂಗೆ ಮೇಲೆ ಪಾಸಿಟಿವ್ ಚಾರ್ಜ್, ಇದು ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ವಾಟ್ ಈಸ್ ದಿ ಆ್ಯಂಗಲ್? θ = 90 ಡಿಗ್ರಿ. ಹಾಂ, ಈಗ ಮತ್ತೆ ಇನ್ನೊಂದು ಸರ್ತಿ ಫಾರ್ಮುಲಾ ಹಚ್ಕೊಂಡು ಕುಂದ್ರಂಗಿಲ್ಲ, ಆನ್ಸರ್ ಹೇಳಿ ಬಡಬೇಡ. ಹೌದಾ? ಫಸ್ಟ್ ಕೇಸ್ನೊಳಗದು ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ನೊಳಗೆ ಇದ್ದಾಗ ಅದಕ್ಕೆ ಎಷ್ಟು ಎನರ್ಜಿ ಇತ್ತಲ್ಲ, ಅದಕ್ಕಿಂತ ಈಗ θ = 90 ಡಿಗ್ರಿ ಮಾಡಿದಾಗ ಎನರ್ಜಿ ಹೆಚ್ಚಿಗೆ ಆಗಿದೆಯೋ ಕಡಿಮೆ ಆಗಿದೆಯೋ? ಹಾಂ, ಯಾಕೆ? ಅಲ್ಲಿ -PE ಇತ್ತು ಸರ್, ನೆಗೆಟಿವ್ ಒಳಗಿತ್ತು, ಈಗ 0 ಆಗೈತಿ. 0 ಈಸ್ ಗ್ರೇಟರ್ ದ್ಯಾನ್ ನೆಗೆಟಿವ್ -PE. ಇದು ಒಂದು ಆನ್ಸರ್ ಕರೆಕ್ಟ್. ಇನ್ನೊಂದು ಏನಂದ್ರೆ, ನಾವು ಅದನ್ನಂದ್ರೆ ಎಲೆಕ್ಟ್ರಿಕ್ ಡೈಪೋಲನ್ನು ಅದು ಹಿಂಗೆ ಅರೇಂಜ್ ಆಗಿತ್ತಲ್ಲ, ಅಲಾಂಗ್ ದ ಡೈರೆಕ್ಷನ್ ಆಫ್ ದ ಅಲಾಂಗ್ 0 ಫಸ್ಟಿಗೆ ಈ ಕೇಸ್. ಹಾಂ, ಅಲಾಂಗ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತಲ್ಲ, ಅಲ್ಲಿಂದ ಹಿಡಿದು ಅದನ್ನು 90 ಡಿಗ್ರಿಗೆ ತೊಗೊಂಬಂದೇವು ಅಂದ್ರೆ, ಹಾಂ, ವರ್ಕ್ ಮಾಡಿವಿ ಅನ್ನೋಕ್ಕಿಂತ ಮೊದಲು ಆ್ಯಂಟಿ ಕ್ಲಾಕ್ ವೈಸ್ನೊಳಗೆ ತಿರ್ಗಿಸೀವಿ. 0 ಆ್ಯಂಗಲ್ನೊಳಗೆ ಇದ್ದಿದ್ದು 90 ಡಿಗ್ರಿ ಆಗೈತೆ ಅಂದ್ರೆ ಆ್ಯಂಟಿ ಕ್ಲಾಕ್ ವೈಸ್ನಾಗ ತಿರ್ಗಿಸಿವಂತ ಫಸ್ಟ್. ಅದನ್ನ ಅನ್ಬೇಕು ಅನ್ಸಲ್ತಿ. ಆಗ ಆ್ಯಂಟಿ ಕ್ಲಾಕ್ ವೈಸ್ನಾಗ ತಿರ್ಗಿಸಿದ್ದಕ್ಕೆ ವರ್ಕ್ ಮಾಡಿ, ಆ ವರ್ಕ್ ಇದ್ರೊಳಗೆ ಎನರ್ಜಿ ಆಗಿ ಸ್ಟೋರ್ ಆಗೈತೆ. ಈಗ ನೋಡೋಣ, ಯಾರು ಹೇಳ್ತೀರಿ? ಇಲ್ಲಿದ್ದಿದ್ದು ಇಲ್ಲಿ ಎನರ್ಜಿ ಹೆಚ್ಚಿಗೆ ಆಗೈತಿಲ್ರಿ? ಹಂಗಂದ್ರೆ ಇಲ್ಲಿದ್ದು ಇಲ್ಲಿ ತೊಗೊಂಬರೋದ್ರೊಳಗೆ ನಾವು ವರ್ಕ್ ಮಾಡಿವಿಲ್ರಿ? ಎಷ್ಟು ಮಾಡಿವಿ? PE ಮಾಡೀವಿ. -PE ಇತ್ತದ 0 ಆಗೈತೆ ಅಂದ್ರೆ +PE ದಷ್ಟು ವರ್ಕ್ ಮಾಡೀವಿ ನಾವು. ಹಾಂ, ಕೇಸ್ 3 ಯಾವುದು? θ = 180 ಡಿಗ್ರಿ. ಹಾಂ ಸರ್, ಇದನ್ನು ಮಾಡಿರಿ. ಆಮೇಲೆ ಇದು ಲಾಕ್ಡೌನ್ ಟೈಮ್ನಾಗ ಇನ್ನೊಂದು ವಿಡಿಯೋ ಹಾಕಿದ್ದೆ ನಾನು, ಏನಂದ್ರೆ 5 ಕ್ವಾಲಿಟೀಸ್ ಆಫ್ ಅ ಸ್ಟೂಡೆಂಟ್ ಅಂತ ಹೇಳಿ. ಹಾಂ, ಇದರೊಳಗೆ ನಿಮ್ಮ ಈ ಕಡೆ ಕ್ಲಾಸ್ನೊಳಗೆ ಎಷ್ಟು ಜನ ನೋಡಿರೋದೇನೆ? ಯಾರು ನೋಡಿದ್ದಿಲ್ಲ ಅಂದರೆ ನೋಡ್ರಿ. ಅದು 2 ಕಾರಣಕ್ಕೆ ಇಂಪಾರ್ಟೆಂಟ್ ಐತೆ. ಒಂದು, ಸ್ಟೂಡೆಂಟ್ಸಿಗೂ ಅದು ಅಪ್ಲೈ ಆಗ್ತೈತಿ. ಆ್ಯಂಡ್ ಥ್ರೂ ಔಟ್ ಅವರ್ ಲೈಫ್ ಅವು ಪಾಯಿಂಟ್ಸ್ ನಾವು ಫಾಲೋ ಮಾಡಿದರೆ, ಆ ಪಾಯಿಂಟ್ಸನ್ನು ಫಾಲೋ ಮಾಡ್ಬೇಕಂದ್ರೆ ಒಂದು ಪೇಪರ್ನಾಗ 5 ಪಾಯಿಂಟ್ಸನ್ನು ಬರೋದು ಅಂಟಿಸ್ಕೋಬೇಕಂತೇನಿಲ್ಲ.
ಆ ವಿಡಿಯೋನ ನೋಡ್ಬೇಕಾದ್ರೆ ನೀವು ಹೌದಲ್ಲ ಅಂಥೇಳಿ, ಹೌದು ನಾ ಹಿಂಗೆ ಮಾಡ್ತೀನಿ, ನಾ ಹಿಂಗೆ ವಿಚಾರ ಮಾಡ್ತಿರ್ತೀನಿ, ಇದು ಅದು ಆ 5 ಕ್ವಾಲಿಟೀಸ್ ಆಫ್ ಅ ಸ್ಟೂಡೆಂಟ್ ಅನ್ನೋದು 5 ಪಾಯಿಂಟ್ಸ್ ನಾನು ರೆಡಿ ಮಾಡಿದ್ದಲ್ಲ, ಚಾಣಕ್ಯ ಹೇಳಿದ್ದದು ಅಂತ ಹೇಳ್ತಾರೆ. ಚಾಣಕ್ಯ ನೀತಿ ಒಳಗೆ ಬರ್ತೈತೆ ಅದು ಅಂಥೇಳಿ. ನಾನು ಅದಕ್ಕೆ ನಂದೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಕೂಡಿಸಿ ಕನ್ನಡದ್ರೊಳಗೆ ಇನ್ನು ಸ್ವಲ್ಪ ಸಿಂಪಲ್ಲಾಗಿ ಅರ್ಥ ಮಾಡ್ಕೊಂಗೆ ಸ್ಟೂಡೆಂಟ್ಸಿಗೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ ಅನಿಸ್ತು. ನನಗದು ಚಲೋ ಅನಿಸ್ತು. ನಾ ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಹ್ಞೂ ರೀ, ಅಟ್ಲೀಸ್ಟ್ ಫಾಲೋ ಮಾಡೋಕ್ಕಿಂತ ಮೊದಲು ನಾ ಏನು ಮಾಡಿದೆ, ನನ್ನೊಳಗೆ ಆ ಕ್ವಾಲಿಟೀಸ್ ಅದಾವನು ಅಂತ ಚೆಕ್ ಮಾಡ್ಕೊಂಡೆ. ನಾ ಅದ್ರಾಗ ಮತ್ತೆ ಹಂಗೆ ಏನು ಚೇಂಜಸ್ ಮಾಡ್ಕೋಬೇಕು ನಾ. ಸೊ ಇದನ್ನು ಮಾಡ್ಕೊಂಡು ಬರಾಕತ್ತೀನಿ ರೀ. ಹೈಸ್ಕೂಲ್ನಾಗಿಂದ ಒಂದು ಸ್ವಾಮಿ ವಿವೇಕಾನಂದ ಬುಕ್ ತೊಗೊಳೋದು, ದಿವ್ಸಕ್ಕೆ ಒಂದು ಕೋಟ್ ಅದನ್ನು ಓದೋದು. ಏನು ಹೇಳಕತ್ತಾರೆ ಇದ್ರಾಗ ವಿವೇಕಾನಂದ ಒಮ್ಮಿಂದ ಮಕ್ಕಳೇ ಅರ್ಥನ ಆಗಂಗಿಲ್ಲ. ಸ್ಟಾರ್ಟಿಂಗು ಅರ್ಥ ಆದಮೇಲೆ ಒಂದು ಲೆವೆಲಿಗೆ ನಾವು ಅಂದ್ಕೊಂಡಿರ್ತೀವಿ ನಂಗೆ ಪೂರ್ತಿ ಅರ್ಥ ಆತ ಅವ್ರು ಏನು ಹೇಳ್ಯಾರ ಅಂಥೇಳಿ, ಅದು ಇನ್ನೂ ಡೀಪ್ ಇರ್ತೈತಿ. ಸೊ ಅರ್ಥ ಆದಮೇಲೆ ನಾ ಚೆಕ್ ಮಾಡ್ಕೊತಿದ್ದೆ ಏನಂತ, ಈ ಕ್ವಾಲಿಟಿ ನನ್ನೊಳಗೆ ಐತೋ ಇಲ್ಲೋ, ಇಲ್ಲಂದ್ರೆ ನಾ ಏನು ಚೇಂಜಸ್ ಮಾಡ್ಕೋಬೇಕು. ಹಂಗಾರೆ ಇದು ನನ್ನೊಳಗೆ ಬರ್ಬೇಕಂದ್ರೆ ಹಿಂಗೆ ಯಾಕಂದ್ರೆ ವಿವೇಕಾನಂದ ಇದನ್ನು ವಿಚಾರ ಮಾಡ್ಕೊಂಡು ಕೊಡ್ತಿದ್ದೆ. ಇದನ್ನು ಮಾಡೋಕ್ಕೆ ಚಲೋ ಮಾಡಿ 1-2 ವರ್ಷದೊಳಗೆ ಇಷ್ಟು ಡ್ರಾಸ್ಟಿಕ್ ಚೇಂಜ್ ಆಗ್ತಿದ್ದು ನನ್ನ ಥಾಟ್ಸ್ನೊಳಗೆ, ನಾನು ಜೀವನದ ಬಗ್ಗೆ ಹೆಂಗೆ ವಿಚಾರ ಮಾಡ್ತಿದ್ದೆ ಅದರೊಳಗೆ. ಆಮೇಲೆ ಎಷ್ಟು ಪ್ರಶ್ನೆಗಳಿದ್ದು ನನಗೇನು ಆನ್ಸರ್ ಸಿಕ್ಕೊಂತ ಬಂದು ಅಲ್ಲೊಂದು ದೊಡ್ಡ ಟ್ರಾನ್ಸ್ಫಾರ್ಮೇಷನ್ ಆಯ್ತು. ಆ್ಯಂಡ್ ರೀಸೆಂಟಾಗಿ ಇಂಜಿನಿಯರಿಂಗ್ ಆದಮೇಲಿಂದ ಮತ್ತೊಂದು ಟ್ರಾನ್ಸ್ಫಾರ್ಮೇಷನ್ ಆಗೈತೆ. ಹ್ಞೂ ರೀ, ಅದು ಇರಲಿ ಅದು ಆಮೇಲೆ. ಸೊ ಅಂದರೆ ಇದು ರೈಟ್ ಏಜ್ ನಿಮ್ಗೆ ವಿವೇಕಾನಂದ್ರ ಬುಕ್ಸ್ ಸ್ಟಾರ್ಟ್ ಮಾಡೋಕ್ಕೆ. ಇದು ಇನ್ನೂ ಚಲೋ ಮಾಡಿಲ್ಲ ಅಂದರೆ ವೇಸ್ಟ್ ಪೂರ. ಅಥವಾ ಇಕ್ವಿವೆಲೆಂಟ್ ಯಾರೋ ಒಬ್ಬರ ಬಗ್ಗೆ ನೀವು ಓದ್ತೀರಿ ಅಥವಾ ತಿಳ್ಕೊತೀರಿ ಯಾವಾಗವಾಗ. ಅಂದರೆ ನಾವು ಇದನ್ನೆಲ್ಲ ಕಲಿತೀವಂತೆ, ಎಲೆಕ್ಟ್ರಿಕ್ ಡೈಪೋಲ್ ಹಿಂಗಿಟ್ಟು ಇದನ್ನೆಲ್ಲ ಕಲಿತೀವಂದ್ರೆ ಎಲ್ಲಕ್ಕಿಂತ ಮೊದಲು ನಮ್ಮ ಬಗ್ಗೆ ನಾವು ತಿಳ್ಕೊಬೇಕಾ, ಈ ಜೀವನ ಅಂದ್ರೆ ಏನಂತ ತಿಳ್ಕೊಬೇಕಾ. ಅದನ್ನು ಬಿಟ್ಟು ಇದನ್ನು ಕಲಿಬೇಕು ಮೊದಲೇ ಓದಂಗಿಲ್ಲ. ನಾ ಹಿಂಗೆ ಹೇಳ್ಬಿಟ್ರೆ ಮುಗಿದ ಹೋಗ್ತದೆ ಆಮೇಲೆ. ಸೊ ಥೀಟಾ ಈಸ್ ಈಕ್ವಲ್ಸ್ ಟು 180 ಡಿಗ್ರಿ ಅಂದ್ರೆ ಹಿಂಗೆ ಆತಿಗದ. ನೆಗೆಟಿವ್ ಚಾರ್ಜ್ ಈ ಕಡೆ, ಪಾಸಿಟಿವ್ ಈ ಕಡೆ, ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಒಳಗೆ, ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈ ಡೈರೆಕ್ಷನ್ ಒಳಗೆ ಐತೆ. ಸರ್ ಎಲೆಕ್ಟ್ರಿಕ್ ಡೈಪೋಲ್ ಮೂಮೆಂಟ್ ಈ ಡೈರೆಕ್ಷನಾಗ ಐತಿಲ್ಲ ಸರ್, ಮತ್ತೆ ಹಿಂಗೆ ಮಾಡ್ರಿ. ಇದು ವೆಕ್ಟರ್ ಸಿಂಬಾಲ್ ಇದೆ, ಕಿರೀಟದ ಇವರ ವೆಕ್ಟರ್ ಅಂತ ಹಾಕಿರ್ತಾರೆ ಅದಕ್ಕೆ. ಓಕೆ, ಥೀಟಾ ಈಸ್ ಈಕ್ವಲ್ಸ್ ಟು 180 ಹಚ್ಚಿ. ಈಗ ಒಂದೇ ಮಾತು ಜಗ್ಗು ವರ್ಕ್ ಮಾಡಿರ್ತೀವಿ ನಾವು. ಇದಕ್ಕೆ ಹಿಂಗಿದ್ದು ಆ್ಯಂಟಿ ಕ್ಲಾಕ್ ವೈಸ್ ಬರೀ 90 ಡಿಗ್ರಿಗೆ ವರ್ಕ್ ಮಾಡಬೇಕು ಅಂದ್ರಿ ನೀವು. ಇಷ್ಟು ತಿರುಗಿಸಿದ್ರೆ ಇನ್ನೂ ವರ್ಕ್ ಮಾಡ್ಬೇಕಲ್ಲ. ಹಾಂ, ಅವಾಗ ಎಷ್ಟು ಬರ್ತದೆ ಹೇಳ್ರಿ ಫಾರ್ಮುಲಾ ಹಚ್ಚಿರೋದನ್ನ. ಯು ಇಸ್ ಈಕ್ವಲ್ಸ್ ಟು ಪ್ಲಸ್ ಪಿ ಇ ಅಥವಾ ಪಿ ಇ ಅಂತ ಆನ್ಸರ್ ಬರ್ತೈತೆ. ಪಿ ಇ ಅಂದ್ರೆ ಏನಿದು, ಮೈನಸ್ ಪಿ ಇ ಇದ್ದಿದ್ದನ್ನು ಪಿ ಇ ಮಾಡಿವಿ ನಾವು. ಈಗ ಪಿ ಇ ಅಂದ್ರೆ ಏನು ಗೊತ್ತನ, ಇಲ್ಲಿ 180 ಡಿಗ್ರಿ ಒಳಗಿದ್ದಾಗ ಅದರೊಳಗೆ ಸ್ಟೋರ್ ಆದಂಥ ಪೊಟೆನ್ಷಿಯಲ್ ಎನರ್ಜಿ. ವರ್ಕ್ ಡನ್ ಎಷ್ಟು, 2 PE. ಮೈನಸ್ ಪಿ ಇದಿಂದ ಪಿ ಇ ತನಕ ಬಂದೀವಿ ನಾವು. ಜನರಲಿ ಏನಾಗ್ತದೆ ಗೊತ್ತೇನ್ರಿ, ಫಿಸಿಕ್ಸ್ನೊಳಗೆ ಯಾವಾಗ ನಾವು ವರ್ಕ್ ಮಾಡ್ತೀವಲ್ಲ, ನಾವು ಮಾಡಿದ 100 ಜೌಲ್ ವರ್ಕ್ ಇದ್ರೆ ಪೊಟೆನ್ಷಿಯಲ್ ಎನರ್ಜಿನೂ ಅಷ್ಟೇ ಇರ್ತೈತಿ. ವರ್ಕು ಪೊಟೆನ್ಷಿಯಲ್ ಎನರ್ಜಿ ಎರಡು ವ್ಯಾಲ್ಯೂ ಸೇಮ್ ಇರ್ತಾವ. ಹ್ಞೂ ರೀ, ಯಾವಾಗ ಸೇಮ್ ಇರ್ತಾವ ಅಂದ್ರೆ ನಾವು ಸ್ಟಾರ್ಟಿಂಗ್ 0ದಿಂದ ಚಾಲೂ ಮಾಡಿದ್ರೆ, ಈಗ ಇವರು ಸ್ಟಾರ್ಟಿಂಗ್ ನೆಗೆಟಿವ್ ಇಂದ ಚಾಲೂ ಮಾಡ್ಯಾರ. ಕೊಡ್ದಾದಿಲ್ರಿ, ಮೈನಸ್ ಪಿ ಇ ಅಂದ್ರೆ ಎಲ್ಲಕ್ಕಿಂತ ಮಿನಿಮಮ್ ಎನರ್ಜಿ ಇತ್ತು. 0 ಈಸ್ ನಾಟ್ ಮಿನಿಮಮ್ ಹಿಯರ್. ಅಂಡರ್ಸ್ಟೂಡ್? ಇದೊಂದು ಸ್ಪೆಷಲ್ ಕೇಸ್, ಎಲ್ಲ ಕಡೆ ಹಿಂಗೆ ಇರಂಗಿಲ್ಲ. ಮಿನಿಮಮ್ ಈಸ್ ನಾಟ್ 0, ಮಿನಿಮಮ್ ಈಸ್ ಮೈನಸ್ ಪಿ ಇ, ಮ್ಯಾಕ್ಸಿಮಮ್ ಈಸ್ ಪ್ಲಸ್ ಪಿ ಇ. ಅದಕ್ಕೆ ಅದೇನು ಕಾಂಪಿಟೇಟಿವ್ ಎಕ್ಸಾಮ್ ಒಳಗೆ ಕ್ವಶನ್ ಕೇಳಿರ್ತಾರ ಅಂತ ಹೇಳಿದ್ನಲ್ಲ, ವಾಟ್ ಈಸ್ ದ ವರ್ಕ್ ಡನ್ ಇನ್ ರೊಟೇಟಿಂಗ್ ದಿ ಎಲೆಕ್ಟ್ರಿಕ್ ಡೈಪೋಲ್ ಥ್ರೂ ಅನ್ ಆಂಗಲ್ ಆಫ್ 180 ಡಿಗ್ರಿ ಅಂತ ಕೇಳಿದಾಗ ಆನ್ಸರ್ ಏನು, 2 PE. ಮೈನಸ್ ಪಿ ಇದಿಂದ ಪ್ಲಸ್ ಪಿ ಇ ತನಕ ಅಂದ್ರೆ ಟೋಟಲ್ ವರ್ಕ್ ಡನ್ ಈಸ್ 2 PE. ಮೈನಸ್ ಪಿ ಇದಿಂದ ಪ್ಲಸ್ ಪಿ ಇ ತನಕ ಅಂತರ 2 PE ಅಂತರ ನೆನ್ಪಿಟ್ಕೋರಿ. ಅಥವಾ ನಾ ಇನ್ನೊಂದು ಹೇಳಿದ್ದೆ, ಈ ಫಾರ್ಮುಲಾ ಹಚ್ಬಿಡ್ರಲ್ಲ, ವರ್ಕ್ ಡನ್ನಿಗೆ ಅಂತನ ಒಂದು ಫಾರ್ಮುಲಾ, 2 ಆ್ಯಂಗಲ್ ಕೊಟ್ಟಾಗಂತನ ಒಂದು ಫಾರ್ಮುಲಾ ಐತಿಲ್ಲ ನಮ್ಮ ಕಡೆ. ಈಗ ಅವ್ರು ಕ್ವಶನ್ ಕೇಳಿರ್ತಾರ, 180 ಡಿಗ್ರಿ ತಿರುಗಿಸಿದಾಗ ಎಷ್ಟು ವರ್ಕು ಅಂತ. 180 ಡಿಗ್ರಿ ತಿರುಗಿಸೋಕೆ ಮೊದಲು ಅದು ಎಷ್ಟು ಆ್ಯಂಗಲ್ನಾಗ ಇರ್ತೈತೆ, 0. ಅಯ್ಯೋ ಬಿಫೋರ್ ರೊಟೇಟಿಂಗ್ ಇಟ್ ಥ್ರೂ ಅನ್ ಆ್ಯಂಗಲ್ 1 ಡಿಗ್ರಿ, ವೇರ್ ಇಟ್ ಈಸ್ ಆಟ್ 0 ಡಿಗ್ರಿನೋ. ಅದನ್ನು ತೊಗೊಂಡು ಏನು ಮಾಡ್ಬೇಕು ಸರ್, ಅಲ್ರಿ ಈ ಫಾರ್ಮುಲಾ ಹಚ್ಬೇಕಂದ್ರೆ ನಮಗೆ ಇನಿಷಿಯಲ್ ಆ್ಯಂಗಲ್, ಫೈನಲ್ ಆ್ಯಂಗಲ್ ಬೇಕಲ್ವಾ. ಇನಿಷಿಯಲ್ ಆ್ಯಂಗಲ್ ಎಷ್ಟು, 0. ಫೈನಲ್ ಆ್ಯಂಗಲ್ ಎಷ್ಟು, ಸೊ W is equals to minus PE cos 180
ನಾನು ಹೇಳ್ತೀರಿ -1 ಮೈನಸ್ ಕಾಸ್ 0 ಈಸ್ 1. -1 ಕ್ಯಾನ್ಸಲ್, 0. -2 +2 ಹಣೆ ಬಾರ. -2 ಈ -PE ಮೈನಸ್ ಕ್ಯಾನ್ಸಲ್ ಆಗೇನಾತ 2PE. ಹಿಂಗೂ ಆನ್ಸರ್ ಬರ್ತೈತಿ. ಇದು -PE ದಿಂದ +PE ಮಾಡಿವಿ ಅಂತ ಹೇಳಿ 2PE ಕಾಮನ್ ಸೆನ್ಸ್ ಯೂಸ್ ಮಾಡ್ಯಾರ ಆನ್ಸರ್. ಇಲ್ಲ ನಮಗೆ ಅಂದರೆ ಕಾಮನ್ ಸೆನ್ಸ್ ಇಲ್ಲ ಅಂದರೆ ಫಾರ್ಮುಲಾ ಎರಡಾಗೊಂದು ಅರ್ಥ ಆಗ್ತಿದ್ದು ಟಾಪಿಕ್ ಈಗ. ಸೊ ಇಷ್ಟಾದಮೇಲೆ ನೆಕ್ಸ್ಟ್ ನಾವು ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್ಸ್ನೊಳಗೆ 6 ಪಾಯಿಂಟ್ ಅದಾವೆ ನೋಡ್ರಿ. ಹಾಂ ಹೌದು. ಸೊ ಈ 6 ಪಾಯಿಂಟನ್ನು ಜನರಲಿ ಹೆಚ್ಚಾಗಿ ಕೇಳೋದು ಸಪ್ರೇಟಾಗಿ ಒಂದು ಯಾವುದೋ ಹಿಂಗೆ ಕೊಟ್ಟು ಗಿವ್ ರೀಸನ್ ಅಂತ ಕೊಡ್ತಾರೆ. ಒಂದಿಷ್ಟು ಪ್ರಾಪರ್ಟೀಸ್ ಗತೆ ಬರ್ತಾವೆ. ಈಗ ಅದು ಹಿಂಗಿರುತ್ತೆ ರೀ, ಯಾಕೆ ಗೊತ್ತಾ ಅಂತ ಒಂದು, ಅದು ಹಂಗಿರುತ್ತೆ ಯಾಕೆ ಗೊತ್ತಾ ಅಂತ ಒಂದು, ಹಿಂಗೆ 6 ಪಾಯಿಂಟ್ ಅದಾವೆ. ಸರಿ, ಇನ್ನೂ ಮಾತಾಡ್ತೀರಿಪ್ಪ ನೀವು. ಅದ್ರಾಗ ಒಂದೇದು ಹೇಳ್ತೀನಿ ನೋಡ್ರಿ ಈಗ, ಅಂದ್ರೆ ಗೊತ್ತಾಗ್ಬಿಡ್ತೈತಿ ಯಾವ ಟೈಪ್ ಅದಾವೆ ಇವು ಅಂತ. ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಈಸ್ 0 ಎವ್ರಿವೇರ್ ಇನ್ಸೈಡ್ ಅ ಕಂಡಕ್ಟರ್. ಒಂದು ಕಂಡಕ್ಟರ್ನ ಒಳಗಡೆ ನಾವು ಹೋದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇರಂಗಿಲ್ಲ ಅಂತ, 0 ಇರುತ್ತೆ ಅಂತ. ಇದ್ರ ಬಗ್ಗೆ ಹೆಚ್ಚಿಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಗೊತ್ತಾಗ್ತೈತೆ ವಾಯ್ ಅಂತ ಅದರ ಎಕ್ಸ್ಪ್ಲನೇಷನ್. ಹಿಂಗೊಂದು 6 ಸ್ಟೇಟ್ಮೆಂಟ್ ಬರ್ತಾವೆ. ಎಲ್ಲದಕ್ಕೂ ಅದಕ್ಕೆ ರೀಸನ್ ಏನು ಅಂತ ಹುಡುಕ್ಬೇಕು ನಾವು. ಹಾಂ, ಫಸ್ಟ್ ಏನು ರೀ ಹಂಗಾರೆ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಅಥವಾ ಸಿಂಪಲ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಇರ್ಬೇಕಂದ್ರೆ ಫಸ್ಟಿಗೆ ಏನಿರ್ಬೇಕು? ಚಾರ್ಜ್ ಇರ್ಬೇಕು, ಹೌದಿಲ್ಲ ರೀ? ಹಾಂ, ಈಗ ನಾನೊಂದು ಕಂಡಕ್ಟರ್ ತೊಗೊತೀನಿ. ಪರ್ಟಿಕ್ಯುಲರ್ಲಿ ಯಾವುದರ ಶೇಪ್ ಇದ್ರೂ ನಡೀತೈತಿ. ಸ್ಪೆರಿಕಲ್ ಕಂಡಕ್ಟರ್ ತೊಗೊಳ್ಳೋಣ ನಾವು. ಯಾವ ಕಂಡಕ್ಟರ್? ಈ ಫುಟ್ಬಾಲ್ ಗತೆ ರೌಂಡ್ ಸರ್ಕಲಲ್ಲಿದೆ, 3D ಸ್ಪಿಯರ್ ಇದೆ. ಹಾಂ, ಸೊ ಹಿಂಗೊಂದು ಸ್ಪೆರಿಕಲ್ ಕಂಡಕ್ಟರ್ ತೊಗೊಂಡು ಇದ್ರ ಸರ್ಫೇಸ್ ಮೇಲೆ ಎಲ್ಲ ಕಡೆ ನಾನು ಪಾಸಿಟಿವ್ ಚಾರ್ಜ್ ಹಾಕಿ, ಸೊ ಹಿಂಗೊಂದು ಸ್ಪೆರಿಕಲ್ ಕಂಡಕ್ಟರ್ ತೊಗೊಂಡು ನಾವು ಅದ್ರ ಮೇಲೆ ಪಾಸಿಟಿವ್ ಚಾರ್ಜ್ ಮಾಡಿವಿ ಎಲ್ಲ ಕಡೆ. ಈಗ ಇಷ್ಟು ಪರಿ ಪಾಸಿಟಿವ್ ಚಾರ್ಜ್ ಇದ್ರೆ ಇದು ಸುತ್ತಲ ಹಿಂಗೆ ಇವು ಬರ್ತಾವೆ. ಏನು ಬರ್ತಾವು? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಹೌದಲ್ರಿ? ನೇಚರ್ ಡ್ರಾಯಿಂಗ್ ಮಾಡಾಕತ್ತೀರೇನು ಸರ್ ನೀವು? ಇದು ಸೂರ್ಯ ಅಲ್ವಾ? ಮಕರ ಸಂಕ್ರಾಂತಿ ಸ್ಪೆಷಲ್. ಓಕೆ, ಹಂಗಲ್ಲ. ಸೊ ಹಿಂಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರ್ತಾವಲ್ಲ, ಈ ಪಾಯಿಂಟ್ನಾಗ ಅವ್ರು ಏನು ಹೇಳ್ತಾರಂದ್ರೆ ಹಿಂಗಿರಂಗಿಲ್ಲ ಅಂತ, ಹೊರಗಷ್ಟೇ ಇರ್ತಾವೆ. ಆ ಕಂಡಕ್ಟರ್ನ ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರಂಗಿಲ್ಲ. ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ಅ ಕಂಡಕ್ಟರ್ ಈಸ್ 0. ಇದೊಂದು ಫ್ಯಾಕ್ಟ್. ಈಗ ಇದಕ್ಕೆ ಏನು ಹುಡುಕ್ಬೇಕು ನಾವು? ರೀಸನ್. ಅವಾಗ ಫಸ್ಟ್ ಪಾಯಿಂಟ್ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್ ಮುಗಿತೈತೆ. ಹಂಗೆ 6 ಅದಾವ, ತಿಳಿತ್ರಿ? ಹಾಂ, ಈಗ ಇದನ್ನು ಪ್ರೂವ್ ಮಾಡೋಕ್ಕೆ ಆಲ್ಮೋಸ್ಟ್ ಇವು 6 ಪಾಯಿಂಟ್ಸ್ನೊಳಗೆ ಮೆಜಾರಿಟಿ ಕಡೆ ಹೆಂಗೆ ಮಾಡ್ತಾರಂದ್ರೆ, ಇದು ಹಿಂಗೆ ಹೋದಿಲ್ಲ, ಒಂದು ಕೆಲಸ ಮಾಡೋಣ ನಾವು, ಅದು ಹಂಗೆ ಅಲ್ಲ ಅಂತ ಅನ್ಕೋಣ. ಅವ್ರು ಹಿಂಗೆ ಹೇಳ್ಯಾರಿಲ್ಲ, ಹಂಗೆ ಅಲ್ಲ ಅಂತ ಅನ್ಕೋಣ. ಮತ್ತು ಹಂಗೆ ಅಲ್ಲ ಅಂತ ಅನ್ಕೊಂಡ್ರೆ ಮತ್ತು ಹಂಗೆ ಇರ್ಬೇಕಾಗಿತ್ತಲ್ಲ, ಅದು ಹಂಗಿಲ್ಲ ಹೋದಿಲ್ಲ, ಅದಕ್ಕೆ ಹಿಂಗಿಲ್ಲ, ಅದು ಮತ್ತು ಹಿಂಗೈತಿ. ತಿಳಿತಿಲ್ರಿ ನಾನು ಹೇಳಿದ್ವಿ? ಹಾಂ, ಹಿಂಗೆ ಮಾಡ್ತಾರೆ. ಇದಕ್ಕೇನಂತಾರೆ ನೋಡ್ರಿ, ಕಾಂಟ್ರಾಡಿಕ್ಷನ್ ಅಂತ ಏನಂತಾರೆ ನೋಡ್ರಿ ಇದಕ್ಕೆ. ಸೊ ಲೆಟ್ ಅಸ್ ಸೇ ದಾಟ್ ಈಗ ಪ್ರೂವ್ ಮಾಡ್ಬೇಕಾಗೈತಿ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅಂತ. ಅದಕ್ಕೆ ನಾವು ಅನ್ಕೋಣ ಹಂಗಲ್ಲ, ಎಲೆಕ್ಟ್ರಿಕ್ ಫೀಲ್ಡ್ ಐತಿ ಅಂತ ಅನ್ಕೋಬೇಕು. ಈಗ ಅನ್ಕೊಂಡು ಅದನ್ನು ಮಾಡೋಣಂತೀಗ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಒಳಗೆ ಐತಿ ಅಂತ ಅನ್ಕೊಂಡು, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್, ಇದು ಹೋಲಿ ಆಡಾಗತ್ತೈತೆ. ಅವಾಗಿಂದ ಪೆಂಡಿಂಗ್ ಐತದ ಲಾಕ್ಡೌನ್ನಾಗಿಂದ ಆಡೋಕ್ಕಾಗಿಲ್ಲ. ಓಕೆ, ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ actually it is electric field actually is 0. We are right now for time being assuming that it is not 0. So hangidaga ee electric field is not equal to 0 andre there is electric field ಅಂದಂಗೆ ಆಗುತ್ತೆ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಎಲ್ಲಿ ಇರ್ತದಲ್ಲ ಅಲ್ಲಿ ಚಾರ್ಜ್ ಮೇಲೆ ಏನು ಇರ್ಬೇಕು? ಫೋರ್ಸ್. ಈಗ ಹಣೆ ಬಾರ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದ್ರನ ಇಟ್ ಈಸ್ ಅ ರೀಜನ್ ಅರೌಂಡ್ ಚಾರ್ಜಸ್ ವೇರ್ ಅದರ್ ಚಾರ್ಜಸ್ ಎಕ್ಸ್ಪೀರಿಯನ್ಸ್ ಫೋರ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಅನ್ನುವುದು ಎಂತಹ ಒಂದು ಜಾಗ ಅಂದರೆ ಆ ಜಾಗದಲ್ಲಿ ಯಾವುದಾದ್ರೂ ಚಾರ್ಜ್ಗಳಿದ್ರೆ ಆ ಚಾರ್ಜ್ ಮೇಲೆ ಏನು ಬರಬೇಕು? ಫೋರ್ಸ್ ಬರಬೇಕು. ಹೌದು?
ಎಷ್ಟು ಬರ್ತದೆ ಗೊತ್ತೇನು ಫೋರ್ಸ್? F is equals to QE. ಅಯ್ಯ, ಎಲೆಕ್ಟ್ರಿಕ್ ಫೀಲ್ಡ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಡಿವೈಡ್ ಬೈ ಚಾರ್ಜ್ ಅಂತ ಒಂದು ಫಾರ್ಮುಲಾ ಇದೆ. ಹಾಂ, ಅದು ಹಿಂಗೆ F is equal to QE. ಈಗ ಒಳಗಡೆ ಆಕ್ಚುಲಿ ದೆರ್ ಈಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್. ವಿ ಹ್ಯಾವ್ ಅಸ್ಯೂಮ್ಡ್ ರೈಟ್ ನೌ ದಟ್ ದೆರ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್. ಇಫ್ ಇನ್ಸೈಡ್ ದೆರ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್, ಇನ್ಸೈಡ್ ದೆರ್ ಮಸ್ಟ್ ಬಿ ಫೋರ್ಸ್. ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂದರೆ ಇನ್ವರ್ಡ್ಸ್, ಒಳಗಡೆಯ ಡೈರೆಕ್ಷನ್ನಲ್ಲಿ, ಇನ್ವರ್ಡ್ ಡೈರೆಕ್ಷನ್ ಒಳಗೆ ಈ ಚಾರ್ಜ್ ಮೇಲೆ ಫೋರ್ಸ್ ಬಂದು ಆ ಫೋರ್ಸ್ ಆ ಚಾರ್ಜನ್ನು ಅಥವಾ ಆ ಚಾರ್ಜು ಜಗ್ಗಲ್ಪಡಬೇಕು ಒಳಗೆ. ದ ಚಾರ್ಜ್ ಶುಡ್ ಬಿ ಪುಲ್ಡ್ ಆ್ಯಂಡ್ ದ ಚಾರ್ಜಸ್ ಶುಡ್ ಡ್ರಿಫ್ಟ್, ಅಥವಾ ಸಿಂಪಲ್ ವರ್ಡ್ ಮೂವ್ ಇನ್ಸೈಡ್. ಅರ್ಥ ಆತನ? ಹಾಂ, ಈಗ ನಮ್ಗೇನು ಪ್ರೂವ್ ಮಾಡ್ಬೇಕಾಗೈತಿ? ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ನಾವು ಅನ್ಕೊಳ್ಳೋಣ, ಅದು ಆಮೇಲೆ ನೋಡೋಣ. ಎಲೆಕ್ಟ್ರಿಕ್ ಫೀಲ್ಡ್ ಐತಿ. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಿದ್ದರೆ ಒಳಗಡೆ ಫೋರ್ಸ್ ಇರ್ತಿತ್ತು. ಒಳಗಡೆ ಫೋರ್ಸ್ ಇದ್ದಿದ್ದರೆ ಚಾರ್ಜ್ಗಳು ಒಳಗಡೆ ಮೂವ್ ಆಗ್ತಿದ್ವು. ಆದರೆ ಆಗ್ತಾ ಇಲ್ಲ ಅಂದರೆ, ಫೋರ್ಸ್ ಇಲ್ಲ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಇಷ್ಟ. ಅದನ್ನು ಇಂಗ್ಲೀಷ್ನೊಳಗೆ ಏನು ಕೊಟ್ಟಾರ ನೋಡೋಣ. Electrostatic field is zero everywhere inside a conductor. A metallic conductor has free electrons. ಅವ್ರು ಏನು ಮಾಡ್ಯಾರ ಗೊತ್ತಾನ? ನಾನು ಎಲ್ಲ ಕಡೆ ಇಲ್ಲೇ ತೊಗೊಂಡಿಲ್ಲ, ಅವರು ನೆಗೆಟಿವ್ ತೊಗೊಂಡಾರ. ಎಲೆಕ್ಟ್ರಾನ್ಸ್ ಅದ ಎಕ್ಸಾಂಪಲ್ ತೊಗೊಂಡಾರ. ಈಗ ಅಂದರೆ ಈಗ ಮತ್ತೆ ಹಿಂಗೆ ಅನ್ಬೇಡ ಸರ್, ಎಲ್ಲ ಅಳಕಿಸ್ರಿತಾನೆ. ಹಾಂ, ನೆಗೆಟಿವ್ ಬೇಡ, ಎಲೆಕ್ಟ್ರಾನ್ಸ್ ಅದ, ನೆಗೆಟಿವ್ ಚಾರ್ಜ್ ತೊಗೊಂಡಾರ ಅವರು. A metallic conductor has free electrons. Consider a metallic conductor which is neutral or charged, placed in a region with or without external. ಹಾಂ, ಈಗ ನೋಡ್ರಿ ಒಂದು ನಿಮಿಷ, ಇಲ್ಲೊಂದು ಪ್ರಶ್ನೆ. ಈ ಸದ್ಯ ಎಲೆಕ್ಟ್ರಿಕ್ ಫೀಲ್ಡ್ ಐತಲ್ಲ, ಈ ಎಲೆಕ್ಟ್ರಿಕ್ ಫೀಲ್ಡ್ ಇದನ್ನು ಹೇಳ್ಬೇಕು ನೀವೇನಂತ, ಟ್ರೂ ಆರ್ ಫಾಲ್ಸ್ ಹೇಳ್ಬೇಕು. ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ದ್ಯಾಟ್ ವಿ ಕ್ಯಾನ್ ಸಿ ಹಿಯರ್ ಈಸ್ ಆನ್ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ದ ಸ್ಪಿಯರ್. ಫಾಲ್ಸ್. ಈ ಸ್ಪಿಯರ್ದ ಎಲೆಕ್ಟ್ರಿಕ್ ಫೀಲ್ಡ್ ಅದು ಎಕ್ಸ್ಟರ್ನಲ್. ಅಂದ್ರೆ ಮತ್ತೆ ಈ ಕಡೆ ಎಲ್ಲೋ ಚಾರ್ಜ್ ಅದಾವ ಅಂತ ಅನ್ಕೊಂಡು ನಾವು ಹಿಂಗೆ ಡ್ರಾ ಮಾಡ್ತೀವಿ. ಹ್ಞೂ ರೀ. ಇಲ್ಲೇ ಇನ್ನೊಂದು ಏನು ಗೊತ್ತೇನ, ಸ್ವಲ್ಪ ಲಕ್ಷ ಕೊಡ್ತೀರಾ ಹೇಳ್ತೇನೆ. ಈ ಸ್ಪಿಯರ್ದೇ ಎಲೆಕ್ಟ್ರಿಕ್ ಫೀಲ್ಡ್ ಇರಲಿ ಅಥವಾ ಹೊರಗಿಂದ ಯಾವುದೋ ಎಲೆಕ್ಟ್ರಿಕ್ ಫೀಲ್ಡ್ ಇರಲಿ, ಒಟ್ಟು ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ ಅಂತ ಪ್ರೂವ್ ಮಾಡ್ಬೇಕು ನಾವು. ಅದಕ್ಕೆ ಹಿಂಗೆ ಹೊಡಿಬೇಕಾಗ ಸರ್? ಅಲ್ಲ, ಹೇಳಿದೆ ಅಲ್ಲಿ ನಾವು ಏನು ಪ್ರೂವ್ ಮಾಡ್ಬೇಕಂತ ಮಾಡೀವಿ ಅಂದರೆ, ಸ್ಪಿಯರ್ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದ ಇರಲಿ, ಎಕ್ಸ್ಟರ್ನಲ್ ಹೊರಗಿಂದ ಯಾವ ಎಲೆಕ್ಟ್ರಿಕ್ ಫೀಲ್ಡ್ ಬಂದಿರಲಿ, ಈ ಕಂಡಕ್ಟರ್ ಒಳಗೆ ಮಾತ್ರ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲಪ್ಪ ಅಂತ ಪ್ರೂವ್ ಮಾಡ್ಬೇಕು ನಾವು. ಅದಕ್ಕೆ ಅವ್ರು ಏನು ಹೇಳ್ತಾರೆ ನೋಡ್ರಿ, ಇಲ್ಲಿ ಆಂಗ್ಲ ಭಾಷೆಯೊಳಗೆ ವಿತ್ ಆರ್ ವಿತೌಟ್ ಎಕ್ಸ್ಟರ್ನಲ್ ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಅಂದ್ರೆ, ಈ ಸ್ಪಿಯರ್ನ ಎಲ್ಲಿ ನೀವು ಇಟ್ಟಿರಲ್ಲ ಅಲ್ಲಿ ಹೊರಗಡೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಎಕ್ಸ್ಟರ್ನಲ್ ಐತರ ಅನ್ಕೋರಿ, ಇಲ್ಲಂತರ ಅನ್ಕೋರಿ, ಒಟ್ಟು ಒಳಗಂತೂ ಇಲ್ರಿ. ಇದು ಹೇಳ್ಬೇಕಂತ ಮಾಡ್ಯಾರ ಅವರು. ಹಾಂ, ಏನೀಗ ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ವೇರ್ ನಾಟ್ ಝೀರೋ ಅಂದ್ರೆ, ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಝೀರೋ ಇದ್ದಿದ್ದಿಲ್ಲ ಅಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಿದ್ರೆ ತಿಳಿತಿಲ್ರಿ. ಇಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ವೇರ್ ನಾಟ್ ಝೀರೋ ಇನ್ಸೈಡ್ ದ ಕಂಡಕ್ಟರ್, ಎಲೆಕ್ಟ್ರಾನ್ಸ್ ವುಡ್ ಹ್ಯಾವ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಅಂಡ್ ಡ್ರಿಫ್ಟೆಡ್ ರಿಸಲ್ಟಿಂಗ್ ಇನ್ ಪರ್ಸಿಸ್ಟೆಂಟ್ ಕರೆಂಟ್ಸ್. ಅಂದ್ರೆ ಇಲ್ಲಿ ಒಂದು ಕರೆಂಟ್ ಬರಬೇಕಾಗಿತ್ತು, ಇಲ್ಲೊಂದು ಫ್ಲೋ ಬರಬೇಕಾಗಿತ್ತು, ಎಲೆಕ್ಟ್ರಾನ್ಗಳ ಫ್ಲೋ ಬರಬೇಕಾಗಿತ್ತು. ಒಳಗಡೆ ಫೋರ್ಸ್ ಬಂದ್ಬಿಟ್ಟು ಎಲೆಕ್ಟ್ರಾನ್ಸ್ ಹಿಂಗೆ ಫ್ಲೋ ಆಗಬೇಕಾಗಿತ್ತು. ಆಗಕತ್ತಾವನ ಅಂತ ನೋಡಿದ್ರೆ ನೋ ಎಲೆಕ್ಟ್ರಾನ್ಸ್ ಆರ್ ಕಮಿಂಗ್. ತಿಳಿತ್ರಿ? ಬಟ್ ಸಚ್ ಕರೆಂಟ್ಸ್ ಆರ್ ನಾಟ್ ಅಬ್ಸರ್ವ್ಡ್. ನೋ, ಹೆನ್ಸ್ ದ ಸ್ಟೇಟ್ಮೆಂಟ್ ಅಂತ ಅಲ್ಲೇನೈತಲ್ಲ, ಮತ್ತೆ ಆತಿಲ್ಲ ಅಂತ ಹಿಂಗೆ. ಇದು ಒಂದನೇದು ಮುಗೀತು. ಈಗ ಎರಡನೇದು ಕಡೆ ಹೋಗ್ರಿ. ಸೆಕೆಂಡ್ ಎಲೆಕ್ಟ್ರೋಸ್ಟಾಟಿಕ್ಸ್ ಆಫ್ ಕಂಡಕ್ಟರ್ಸ್. ಇದು ಹಿಂಗೆ ಒಂಥರ ಆಟ್ ದ ಸರ್ಫೇಸ್ ಆಫ್ ಅ ಚಾರ್ಜ್ಡ್ ಕಂಡಕ್ಟರ್ ಅಂದ್ರೆ, ಮತ್ತು ಇದನ್ನ ಎಕ್ಸಾಂಪಲ್ ತಗೋಬೋದು ನಾವು. ಇದೊಂದು ಚಾರ್ಜ್ ಕಂಡಕ್ಟರ್. ಈಗ ಇದರ ಮೇಲ್ಮೈ ಸರ್ಫೇಸಿನ ಮೇಲೆ ಅಂತೇನೋ ಅಂತಾರೆ. ಈಗ ನೋಡೋಣ. ಆಟ್ ದ ಸರ್ಫೇಸ್ ಆಫ್ ಅ ಚಾರ್ಜ್ ಕಂಡಕ್ಟರ್, ಎಲೆಕ್ಟ್ರೋಸ್ಟಾಟಿಕ್ ಫೀಲ್ಡ್ ಮಸ್ಟ್ ಬಿ ನಾರ್ಮಲ್ ಟು ದ ಸರ್ಫೇಸ್ ಆಟ್ ಎವ್ರಿ ಪಾಯಿಂಟ್. ಇದು ಸ್ಟೇಟ್ಮೆಂಟರ ಅರ್ಥ ಮಾಡ್ಕೊಳ್ಳೋಣ ಮೊದಲು ಅವ್ರು ಏನಂತಾರಂತ, ಆಮೇಲೆ ಅದನ್ನು ಪ್ರೂವ್ ಮಾಡೋಣ ಅಂತ. ಅವ್ರೇನಂತಾರ, ಈಗ ಇದಂತೂ ಎಕ್ಸ್ಟರ್ನಲ್ ಎಲೆಕ್ಟ್ರಿಕ್ ಫೀಲ್ಡ್. ಎಕ್ಸ್ಟರ್ನಲ್ ಬಿಡ್ರಿ, ಸೆಕೆಂಡ್ ಪಾಯಿಂಟ್ ಈಸ್ ನಾಟ್ ಅಬೌಟ್ ಎಕ್ಸ್ಟರ್ನಲ್.
ಇಂಟರ್ನಲ್ ಅಷ್ಟೇ ಅಂದ್ರೆ ಆ ಸ್ಪಿಯರ್ನಿಂದ ಬಂದಂತಹ ಎಲೆಕ್ಟ್ರಿಕ್ ಫೀಲ್ಡ್ ಬಗ್ಗೆ ಅವರು ಒಂದಿಷ್ಟು ಮಾಹಿತಿ ಹೇಳ್ತಾರೆ. ಕೇಳ್ತೀರಿ ಈಗ? ಹಾಂ, ಅವ್ರು ಏನಂತಾರ, ಒಂದು ಚಾರ್ಜ್ಡ್ ಕಂಡಕ್ಟರ್ ನಾವು ತೆಗೆದುಕೊಂಡಾಗ ಆ ಚಾರ್ಜ್ ಕಂಡಕ್ಟರ್ನಿಂದ ಬರುವಂತಹ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸು ಆ ಸರ್ಫೇಸಿಗೆ ನಾರ್ಮಲ್ ಇರ್ತಾವ. ಫಿಸಿಕ್ಸ್ನಾಗ ನಾರ್ಮಲ್ ಅಂದ್ರೆ ನಾರ್ಮಲ್ ಅಲ್ಲ, 90 ಡಿಗ್ರಿ ಪರ್ಪೆಂಡಿಕ್ಯುಲರ್. ಅಂದ್ರೆ ಆ ಸರ್ಫೇಸಿಗೆ ಲೈಕ್ ಒಂದು ಕೆಲಸ ಮಾಡೋಣ, ಸ್ಪಿಯರ್ ಬೇಡ, ನಾ ಹಿಂಗೊಂದು ಕ್ಯೂಬಾಯ್ಡ್ ಟೈಪ್ ಒಂದು ತೊಗೊತೀನಿ ಅಂತ ತಿಕ್ಕೋರಿ, ಬೇಕಾದ್ರೆ ಹಿಂಗೆ ಮಾಡಿಬಿಡೋಣ. ಸೊ ಇದರಿಂದ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಹಿಂಗರ ಬರಲಿ ಆ ಸರ್ಫೇಸಿಗೆ 90 ಡಿಗ್ರಿ, ಅದು ಎಲ್ಲಿಂದ ಹೊರಗೆ ಬರುತ್ತಾರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್, ಅಲ್ಲೇ ಆ ಸರ್ಫೇಸಿಗೆ ಅದಕ್ಕೆ 90 ಡಿಗ್ರಿ ಇರ್ಬೇಕಂತ ಇರುತ್ತಂತ. ಇದನ್ನು ಪ್ರೂವ್ ಮಾಡಂತಾರೆ ಈಗ. ಮತ್ತು ನಾವೇನು ಮಾಡ್ತೀವಿ, ಅದು 90 ಡಿಗ್ರಿ ಇಲ್ಲ ಅಂತ ಅನ್ಕೊಂತೀವಿ. 90 ಡಿಗ್ರಿ ಇದ್ದಿದ್ದಿಲ್ಲ ಅಂದ್ರೆ ಮತ್ತೆ ಹಂಗಾಗಬೇಕಾಗಿತ್ತಲ್ಲ, ಹಂಗೇನಾಗಿಲ್ಲ, ಅದಕ್ಕೆ ಹಿಂಗೆ ಅಂತ ಹೇಳ. ಈಗ ಇದನ್ನು ಹೆಂಗೆ ಅಂತ ಹೇಳಿ, ಸೊ ಲೆಟ್ ಅಸ್ ಅಸ್ಯೂಮ್ ದಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ದ ಸರ್ಫೇಸ್ ಈಸ್ ನಾಟ್ ನಾರ್ಮಲ್. You see, electric field is actually like this 90 degree. ನಾವು ಅನ್ಕೊಂಡು ಸದ್ಯ ಇಟ್ ಈಸ್ ನಾಟ್. ಈಗ ನೋಡ್ರಿ, ಇಲ್ಲಿ ಹೋಗಿ ನೀವು ಒಂದು ಇದನ್ನ ಇಟ್ಟರೆ ಅದಕ್ಕೆ ಏನಂತಾರೆ, ಅದಕ್ಕೆ ಅದೇ ಅಂದ್ರೆ ನೋಡ್ರಿ, ಅದನ್ನ ಪ್ರೊಟ್ಯಾಕ್ಟರ್ ತೊಗೊಂಡು ಹೋಗಿ ಇಲ್ಲಿ ಇಟ್ಟರೆ ಇಲ್ಲೊಂದು 60 ಡಿಗ್ರಿ ಆ್ಯಂಗಲ್ ಬರುತ್ತೆ ಅಂತ ತಿಳ್ಕೊರಿ. ಆ್ಯಕ್ಚುಲಿ ಅದು 90 ಡಿಗ್ರಿ ಇರುತ್ತೆ, 60 ಡಿಗ್ರಿ ಐತೆ ಅಂತ ತಿಳ್ಕೊರಿ. ಈಗ 60 ಡಿಗ್ರಿ ಇದ್ರೆ ಹಿಂಗೆ ಇದ್ದಿತ್ತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ್, ಇಫ್ ದಿಸ್ ಎಲೆಕ್ಟ್ರಿಕ್ ಫೀಲ್ಡ್ ವುಡ್ ಬಿ ಲೈಕ್ ದಿಸ್, ದಟ್ ಈಸ್ ನಾಟ್ 90 ಡಿಗ್ರಿ. ನಾವು ಇದಕ್ಕೇನ ಕರಿತೀವಲ್ಲ, ಹಿಂಗಿದ್ರೆ ಅಡ್ನಾಡಿ ಅಂತೀವಿ ನೋಡ್ರಿ. ಇವಕ್ಕೆ ಎಕ್ಸ್ ಆಕ್ಸಿಸ್ಸು ಅಲ್ಲ, ವೈ ಆಕ್ಸಿಸ್ಸು ಅಲ್ಲ. ಅವಾಗ ನಾ ಏನು ಹೇಳಿದ್ದೆ ಅಂದ್ರೆ, ಇಫ್ ವಿ ಹ್ಯಾವ್ ಎನ್ ಅಡ್ನಾಡಿ ವೆಕ್ಟರ್ ಇಟ್ ವಿಲ್ ಹ್ಯಾವ್ ಕಾಂಪೊನೆಂಟ್ಸ್. ಒನ್ ಕಾಂಪೊನೆಂಟ್ ಅಲಾಂಗ್ ಇದಕ್ಕೆ ಎಕ್ಸ್, ಎಕ್ಸ್ ಅಂತಂತೀರ. ಇದು ಈ ಎಕ್ಸ್ ಒಂದು, ಈ ವೈ ಒಂದು. ಸೊ ಈ ವೈ ಅಂದರೆ ಥೀಟಾ ಇರ್ಕೋವಲ್ಲಕ್ರಿ, ಈ ಕಡೆ ಥೀಟಾ ಇದ್ರೆ ಇಲ್ಲಿ ಕಾಸ್ ತೀರ ಹಚ್ತೀವಿ, ಇಲ್ಲಿ ಸೈನ್ ತೀರ ಹಚ್ತೀವಿ, ಅದು ಬಿಡ್ರಿ. ಇಲ್ಲೊಂದು ಕಾಂಪೊನೆಂಟ್ ಬಂತು ಅಂತ ಹೇಳಿದ್ನಿ, ಇಲ್ಲಿ ಗೊತ್ತಾ? ಈ ಕಡೆ ಒಂದು ಕಾಂಪೊನೆಂಟ್ ಬಂತು. ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಲ್ಲಿ ಏನಿರ್ತೈತಿ? ಫೋರ್ಸ್. ಈಗ ನಾನು ಹೇಳ್ತೀನಿ, ಅದಕ್ಕೆ ಟ್ರೂ ಆರ್ ಫಾಲ್ಸ್ ಹೇಳ್ಬೇಕಾ ನೀವು? ಇ ಎಕ್ಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಅಲ್ಲ, ಟ್ರೂ ಆರ್ ಫಾಲ್ಸ್ ಏನಂತೇನು ನಾನು? ಆತಪ್ಪ ಯಪ್ಪ, ನಿಂದು ಆಗಿಲ್ಲ. ಟ್ರೂ ಸರ್. ಇ ಎಕ್ಸ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಸರ್ಫೇಸ್. ಇ ವೈ ಟ್ಯಾಂಜೆನ್ಷಿಯಲ್ ಟು ದ ಸರ್ಫೇಸ್ ಅಂತೂ ಅನ್ಬೋದು, ಹಂಗೂ ಕರೆಕ್ಟ್. ಅಥವಾ ಇನ್ನೂ ಸಿಂಪಲ್ ಆಗಿ ಇ ವೈ ಈಸ್ ಪ್ಯಾರಲಲ್ ಟು ದ ಸರ್ಫೇಸ್. ಟ್ರೂ, ಹೌದಿಲ್ರಿ? ಇದು ಪರ್ಪೆಂಡಿಕ್ಯುಲರ್, ಇದು ಪ್ಯಾರಲಲ್. ಈಗ ಅಕಸ್ಮಾತ್ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಆಟ್ ಅನ್ ಆ್ಯಂಗಲ್ ಇಲ್ಲ, 90 ಡಿಗ್ರಿನ ಇತ್ತಂತಿಕೋರಿ. ಆ್ಯಕ್ಚುಲಿ ಹಂಗೆ ಇರುತ್ತದೆ. ಇತ್ತಂದ್ರೆ ಪ್ಯಾರಲಲ್ ಕಾಂಪೋನೆಂಟ್ ಬರಂಗಿಲ್ಲ ಅವಾಗ. ಯಾಕಂದ್ರೆ ಹಿಂಗಿದ್ದಾಗ ಅದ್ರದ್ದು ನೀವು 90 ಡಿಗ್ರಿದು ಕಾಂಪೋನೆಂಟ್ ತೊಗೊಂಡ್ರೆ ಅದು 0 ಆಗಿಬಿಡ್ತೈತಿ. ಅದನ್ನು ಆಮೇಲೆ ಸ್ವಲ್ಪ ಹೇಳ್ತೀನಿ, ವಾಪಸ್ ಅಲ್ಲಿಗೆ ಬಂದು ಹೇಳ್ತೇನೆ. ಈಗ ನೋಡ್ರಿ, ನಾವು ಅನ್ಕೊಂಡಿವಿ ಲೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಮೇಕ್ ಅನ್ ಆ್ಯಂಗಲ್ 60 ಡಿಗ್ರಿ ವಿತ್ ದ ಸರ್ಫೇಸ್. 60 ಡಿಗ್ರಿನ ಅಂತಲ್ಲ, ಸಮ್ ಆ್ಯಂಗಲ್ ವಿಚ್ ಈಸ್ ನಾಟ್ 90 ಡಿಗ್ರಿ. ಹಂಗಿದ್ದಿದ್ರೆ ಇಟ್ ಶುಡ್ ಹ್ಯಾವ್ ಹ್ಯಾಡ್ ಆನ್ ಕಾಂಪೋನೆಂಟ್ ವಿಚ್ ಈಸ್ ಟ್ಯಾಂಜೆನ್ಷಿಯಲ್. ಅಂದ್ರೆ 90 ಡಿಗ್ರಿ ಇಲ್ಲಪ್ಪ, ಬೇರೊಂದು ಆ್ಯಂಗಲ್ ಇದ್ರೆ ಅದ್ರದ್ದು ಒಂದು ಪ್ಯಾರಲಲ್ ಕಾಂಪೋನೆಂಟ್ ಬರಬೇಕಾಗಿತ್ತು. ಪ್ಯಾರಲಲ್ ಕಾಂಪೋನೆಂಟ್ ಬಂದ್ರೆ ಪ್ಯಾರಲಲ್ ಡೈರೆಕ್ಷನ್ನಾಗ ಫೋರ್ಸ್ ಇರಬೇಕಾಗಿತ್ತು. ಹಂಗೆ ಫೋರ್ಸು ಇದ್ದಿತ್ತಂದ್ರೆ ಈ ಸರ್ಫೇಸ್ ಮ್ಯಾಲೆ ಇವು ಅದಾವಲ್ಲ ಬಿಡ, ಸಾರಿ ಏನವು ಚಾರ್ಜಸ್ ಇವು ಸರ್ಫೇಸ್ ಗುಂಟ ಹಿಂಗೆ ಸರಿಬೇಕಾಗಿತ್ತವು. ಸರ್ಲೆ ಅಂತೇಳಿ ಸರ್ಫೇಸ್ ಗುಂಟ ಮೂವ್ ಆಗ್ಬೇಕಾಗಿತ್ತವು. ಅಲಾಂಗ್ ದ ಸರ್ಫೇಸ್ ಮೂವ್ ಆಗಬೇಕಾಗಿತ್ತು. ಏನು ಚಾರ್ಜಸ್ ಆರ್ ದೇ ಮೂವಿಂಗ್? ನೋ. ದಟ್ ಮೀನ್ಸ್ ದೇರ್ ಇಸ್ ನೋ ಫೋರ್ಸ್ ವಿಚ್ ಈಸ್ ಪ್ಯಾರಲಲ್. ದಟ್ ಮೀನ್ಸ್ ದೇರ್ ಇಸ್ ನೋ ಕಾಂಪೊನೆಂಟ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಈಸ್ ಪ್ಯಾರಲಲ್. ಟ್ಯಾಂಜೆನ್ಷಿಯಲ್ ಕಾಂಪೊನೆಂಟ್ ಯಾವುದು ಇಲ್ಲ. ಹಂಗಂದ್ರೆ ಅದು ಸಂಪೂರ್ಣವಾಗಿ 90 ಡಿಗ್ರಿನೇ ಇರಬೇಕು. ಸಂಪೂರ್ಣವಾಗಿ 90 ಡಿಗ್ರಿ ಇದ್ರೆ ಇದ್ರ ಈ ಕಡೆ ಕಾಂಪೊನೆಂಟ್ 0 ಆಗ್ತೈತೆ. ಎದಕ್ಕೆ ಗೊತ್ತಾಡ್ರಿ? ಇಲ್ಲಿ ಎಷ್ಟೈತೆ ಹೇಳ್ರಿ ಆ್ಯಂಗಲ್?
90 ಡಿಗ್ರಿ. ಒಂದು ಕೆಲಸ ಮಾಡೋಣ ನಾವು, ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೈತಲ್ಲ ಇದ್ರದ್ದು 90 ಡಿಗ್ರಿ ಆ್ಯಂಗಲ್ ತೊಗೊಂಡು ಅದ್ರದ್ದು ಈ ಕಡೆ ಕಾಂಪೋನೆಂಟ್ ತೊಗೊರಿ. ಕಾಂಪೋನೆಂಟ್ ತೊಗೊಳ್ಬೇಕಾದ್ರೆ ಆ್ಯಂಗಲ್ ಗೊತ್ತಿದ್ದಾಗ ನಾವು ಏನು ಹಚ್ತೀವಿ? ಕಾಸ್ ಹಚ್ತೀವಿ. ಈ ಕಾಸ್ 90 ಎಷ್ಟು ನೋಡಿ, ಕೇಳ್ಕೊಂಬರ್ರಿ ಆ ಕಡೆ ಯಾರು ಕಾಸ್ 90 0. ಈ ಕಡೆ ಕಾಂಪೋನೆಂಟ್ ಇರಂಗಿಲ್ಲ ನಮಗಿಲ್ಲೇ, ಪ್ಯಾರಲಲ್ ಕಾಂಪೋನೆಂಟ್ ಇಲ್ರಿ ಒಟ್ಟು. ಇಲ್ಲೇ ಸಿಂಪಲ್ ಪಾಯಿಂಟ್ ಏನು ಗೊತ್ತಾನ, ಎಲೆಕ್ಟ್ರಿಕ್ ಫೀಲ್ಡ್ 90 ಡಿಗ್ರಿ ಐತೆ ಅಂತ ಪ್ರೂವ್ ಮಾಡ್ರಿ ಅಂತಾರ. ನಾವೇನಂತೀವಿ ಹಂಗಂದ್ರೆ ಒಂದು ತಮ್ಮ ಕೆಲಸ ಮಾಡಿ 90 ಡಿಗ್ರಿ ಇಲ್ಲ ಅಂತಿಕೋ, 90 ಡಿಗ್ರಿ ಇಲ್ಲ ಅಂದ್ರೆ ಪ್ಯಾರಲಲ್ ಕಾಂಪೋನೆಂಟ್ ಅಂತ ಬರ್ಬೇಕಾಗಿತ್ತಿಲ್ಲ, ಹಂಗಾರೆ ಪ್ಯಾರಲಲ್ ಫೋರ್ಸ್ ಬರ್ಬೇಕಾಗಿತ್ತಿಲ್ಲ, ಹಂಗಾರೆ ಚಾರ್ಜಸ್ ಅಲ್ಲಿ ಮೂವ್ ಆಗ್ಬೇಕಾಗಿತ್ತಿಲ್ಲ. ಆಗಿಲ್ಲ, ಚಾರ್ಜಸ್ ಮೂವ್ ಆಗಂಗಿಲ್ಲ ಅಂದ್ರೆ ಫೋರ್ಸ್ ಇಲ್ಲ ಅಂದ್ರೆ ಪ್ಯಾರಲಲ್ ಕಾಂಪೋನೆಂಟ್ ಇಲ್ಲ ಅಂದ್ರೆ ಅದು ಪರ್ಪೆಂಡಿಕ್ಯುಲರ್ ಅಷ್ಟೇ ಐತಿ. ಎಷ್ಟು ಇದನ್ನವ್ರು ಇಂಗ್ಲೀಷ್ನೊಳಗೆ ಕೊಟ್ಟಿರ್ತಾರೆ, ನೀವು ಅದನ್ನು ಓದ್ತೀರಿ ಅಂತ ನಾನು ಅನ್ಕೊಂಡ್ಬಿಟ್ಟೇನೆ. ಈಗ ಹಾಂ, ಥರ್ಡ್ ಪಾಯಿಂಟಿಗೆ ಹೋಗೋಣ. ದ ಇಂಟೀರಿಯರ್ ಆಫ್ ಅ ಕಂಡಕ್ಟರ್ ಕೆನಾಟ್ ಹ್ಯಾವ್ ಎಕ್ಸಸ್ ಚಾರ್ಜ್ ಇನ್ ದ ಸ್ಟ್ಯಾಟಿಕ್ ಸಿಚುವೇಶನ್. ಫಸ್ಟಿಗೆ ಏನು ಮಾಡ್ಬೇಕಂದ್ರೆ ಮತ್ತು ಈಗ ಸ್ಟೇಟ್ಮೆಂಟ್ ಅರ್ಥ ಮಾಡ್ಕೋಬೇಕು ಏನು ಹಂಗಂದ್ರೆ ಅಂತ. ಫಸ್ಟಿಗೆ ಸ್ಟ್ಯಾಟಿಕ್ ಸಿಚುವೇಶನ್ ಅಂದ್ರೆ ಏನಂತ ಹೇಳ್ತೀನಿ. ಇನ್ ಸ್ಟ್ಯಾಟಿಕ್ ಸಿಚುವೇಶನ್ ಅಂತ ಏನಂದಾರ ಅದು. ಸ್ಟ್ಯಾಟಿಕ್ ಅಂದ್ರೆ ಏನು? ಸ್ಟ್ಯಾಟಿಕ್ ಅದು ಅಪೋಸಿಟ್ ವರ್ಡ್ ಏನ್ರಿ? ಡೈನಮಿಕ್. ವಾಟ್ ಯು ಮೀನ್ ಬೈ ಸ್ಟ್ಯಾಟಿಕ್ ಆ್ಯಕ್ಚುಲಿ? ಆಟ್ ರೆಸ್ಟ್ ವಿಚ್ ಈಸ್ ನಾಟ್ ಮೂವಿಂಗ್. ಅಥವಾ ಲಿಟ್ರಲ್ ಮೀನಿಂಗ್ ನಾವು ಡಿಕ್ಷನರಿ ತೊಗೊಂಡ್ರೆ ಸ್ಟ್ಯಾಟಿಕ್ ಅಂದರೆ ವಿಚ್ ಡಸ್ ನಾಟ್ ಚೇಂಜ್, ಕಾನ್ಸ್ಟೆಂಟ್ ಸ್ಟ್ಯಾಟಿಕ್. ಹ್ಞೂ ರೀ. ಈಗ ಇದೊಂದು ವಯರ್ ಅಂತಿಕೋರಿ, ಇದು ನಮ್ದು ಎಲೆಕ್ಟ್ರಿಕ್ ಡೈಪೋಲ್ ಆಗಿತ್ತಿಲ್ರಿ ಹಿಂಗೆ. ಹಾಂ, ಈ ಕಡೆ ಇದು ವಯರ್. ಸೊ ಇದೊಂದು ವಯರ್, ನಾರ್ಮಲ್ ಕಾಪರ್ ವಯರ್. ಹಾಂ, ಈಗ ಈ ಕಾಪರ್ ವಯರಿಗೆ ನಾನೊಂದು ಬ್ಯಾಟರಿ ಕನೆಕ್ಟ್ ಮಾಡ್ತೀನಿ, ಅದಕ್ಕೊಂದು ಕೀ ಹಾಕ್ತೀನಿ. ಬಟ್ ಅದನ್ನ ಕೀ ನಾನು ಆನ್ ಮಾಡಂಗಿಲ್ಲ, ಅಂದ್ರೆ ಬ್ಯಾಟ್ರಿ ಇದ್ದು ಇರ್ಲಾರ್ದಂಗೆ. ಬ್ಯಾಟ್ರಿ ಆನ್ ಮಾಡಿಬಿಟ್ರೆ ಇದ್ರೊಳಗೆ ಎಲೆಕ್ಟ್ರಾನ್ಸ್ ಫ್ಲೋ ಆಗಿ ಇದ್ರಾಗ ಒಂದು ಕರೆಂಟ್ ಬರ್ತೈತೆ. ಹೌದ್ರಿ? ಹಾಂ, ಈ ಒಂದು ಕೆಲಸ ಮಾಡೋಣ. Even though there is a battery connected to this wire, we will keep it off. That means there is no current. ಕರೆಂಟ್ ಇರ್ಲಾರ್ದಾಗ ಏನಾಗ್ತದೆ ಗೊತ್ತೇನ, ಇದ್ರಾಗಿರುವಂಥ ಎಲೆಕ್ಟ್ರಾನ್ಸ್ ಕರೆಂಟ್ ಇದ್ದಾಗಷ್ಟೇ ಎಲೆಕ್ಟ್ರಾನ್ಸ್ ಇರ್ಬೇಕಂತ ಏನಿಲ್ಲ. ಕರೆಂಟ್ ಇದ್ದಾಗ ಎಲೆಕ್ಟ್ರಾನ್ಸ್ ಫ್ಲೋ ಆಗ್ತಾವ ಒಂದು ಡೈರೆಕ್ಷನ್ನಾಗ. ತಿಳಿತನು? ಕರೆಂಟ್ ಇರಲಿ ಬಿಡಲಿ ಇದ್ರಾಗ ಎಲೆಕ್ಟ್ರಾನ್ಸ್ ಅಂತೂ ಇರ್ತಾವ. ಹಾಂ, ಈಗ ಸದ್ಯ ಇದ್ರಾಗ ಕರೆಂಟ್ ಐತೇನು? ನಾವು ಬ್ಯಾಟ್ರಿ ಏನು ಮಾಡೀವಿ? ಲೈಕ್ ಅವರ್ ಕಾನ್ಸಂಟ್ರೇಷನ್. ಓಕೆ, ಸರಿ, ಬ್ಯಾಟರಿ ಆಫ್ ಕಾನ್ಸಂಟ್ರೇಷನ್ ಈಸ್ ಆನ್. ಸೊ ಬ್ಯಾಟ್ರಿ ಆಫ್ ಇಟ್ಟಾಗ ಎಲೆಕ್ಟ್ರಾನ್ಸ್ಗಳು ಫ್ಲೋ ಆಗ್ತಿರಂಗಿಲ್ಲ, ಸುಮ್ಮನೆ ಇರ್ತಾವ ಒಂದು ಕಡೆ. ಕರೆಂಟ್ ಇರ್ಲಾರ್ದಾಗ ಸ್ಟ್ಯಾಟಿಕ್ ಸಿಚುವೇಶನ್ ಅಂತಾರೆ ಅದಕ್ಕೆ. ವೆನ್ ದೆರ್ ಇಸ್ ನೋ ಕರೆಂಟ್, ದೆರ್ ಇಸ್ ನೋ ಬ್ಯಾಟರಿ, ದಟ್ ಈಸ್ ಸ್ಟ್ಯಾಟಿಕ್ ಸಿಚುವೇಶನ್. ಸ್ಟ್ಯಾಟಿಕ್ ಸಿಚುವೇಶನ್ ಈಗ ಇಲ್ಲಿ ಈ ನೆಕ್ಸ್ಟ್ ಪಾಯಿಂಟ್ನಾಗ ನಮ್ಗೆ ಏನು ಪ್ರೂವ್ ಮಾಡ್ಬೇಕಾಗಿತ್ತು ಅಂದ್ರೆ, ಸ್ಟ್ಯಾಟಿಕ್ ಸಿಚುವೇಶನ್ ಇದ್ದಾಗ ವಯರಿನ ಒಳಗಡೆ ಚಾರ್ಜಸ್ ಇರಂಗಿಲ್ಲ, ವಯರ್ದ ಸರ್ಫೇಸ್ ಮೇಲೆ ಅಷ್ಟೇ ಬಂದು ಕೂಡ್ತಾವು ಫ್ರೀ ಎಲೆಕ್ಟ್ರಾನ್ಸ್. ಸರ್ಫೇಸ್ ಅಂದ್ರೆ ಗೊತ್ತಾಗ್ತೈತಿ? ಹಾಂ, ಇದ್ರ ಮೇಲ್ಮೈ ಸರ್ಫೇಸ್ ಮೇಲೆ ಅಷ್ಟೇ ಚಾರ್ಜ್ ಇರ್ತಾವು, ಒಳಗಡೆ ಎಕ್ಸಸ್ ಚಾರ್ಜ್ ಇರಂಗಿಲ್ಲ. ಎಕ್ಸ್ಟ್ರಾ ಚಾರ್ಜ್ ಯಾವುದು ವಯರ್ ಒಳಗಡೆ ಇರಂಗಿಲ್ಲ. ಒಂದು ಕೆಲಸ ಮಾಡೋಣ. ಹ್ಞೂ, ತಡ್ರಿ ಒಂದು ನಿಮಿಷ, ಇದಕ್ಕೊಂದು ಡೈಗ್ರಾಮ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ ನಾನು. ಹೊಸದು ಡಸ್ಟ್. ಓಕೆ, ಇದೊಂದು ಕಾಪರ್ ವಯರ್ ಅನ್ಕೋರಿ. ನಾವು ಅದನ್ನು ಝೂಮ್ ಮಾಡೀವಿ, ಕಾಪರ್ ವಯರನ್ನು ಝೂಮ್ ಮಾಡೀವಿ. ಇಷ್ಟು ದೊಡ್ಡ ಕಾಪರ್ ವೈರ್ ಎಲ್ಲಿರುತ್ತೆ ಸರ್ ಅಂತ ಕೇಳ್ಬಾರ್ದು, ಇದು ಝೂಮ್ ಮಾಡಿ. ಅವ್ರೇನು ಹೇಳ್ತಾರ, ಡೈನಮಿಕ್ ಸಿಚುವೇಶನ್ ಅಂದ್ರೆ ಏನು ಗೊತ್ತಾನ? ದೇರ್ ಈಸ್ ಕರೆಂಟ್, ದೇರ್ ವಿಲ್ ಬಿ ಕರೆಂಟ್, ಫ್ಲೋ ಆಫ್ ಚಾರ್ಜಸ್ ಇರ್ತಾವೆ. ಕರೆಂಟ್ ಇದ್ದಾಗ ಈ ಸರ್ಫೇಸ್ ಮೇಲೆ ಅಷ್ಟೇ ಅಲ್ರಿ, ಒಳಗೂ ಎಲೆಕ್ಟ್ರಾನ್ಸ್ ಮೂವ್ ಆಗ್ತಾವೆ ಕರೆಂಟ್ ಇದ್ದಾಗ. ಅದು ಡೈನಮಿಕ್ ಸಿಚುವೇಶನ್. ಅದಕ್ಕೆ ಅವ್ರು ಇಲ್ಲಿ ಮೆನ್ಷನ್ ಮಾಡ್ಯಾರ. ಸ್ಟ್ಯಾಟಿಕ್ ಸಿಚುವೇಶನ್ನಾಗ ಯಾವಾಗ ಅವರು ಸ್ಟ್ಯಾಟಿಕ್ ಸಿಚುವೇಶನ್ ಅಂತಾರ, ನೀವು ಅರ್ಥ ಮಾಡ್ಕೋಬೇಕು ಅಲ್ಲೇ ಕರೆಂಟ್ ಇಲ್ಲ ಅಂತ. ಸೊ ಕರೆಂಟ್ ಇಲ್ಲದೇ ಇದ್ದಾಗ ಒಳಗಡೆ ಚಾರ್ಜಸ್ ಇರೋದಿಲ್ಲ ಅಂತ ಪ್ರೂವ್ ಮಾಡೋಕ್ಕಾಗೈತೆ. ಹೌದಿಲ್ರಿ? ವಿ ನೀಡ್ ಟು ಪ್ರೂವ್ ದ್ಯಾಟ್ ಡ್ಯೂರಿಂಗ್ ಸ್ಟ್ಯಾಟಿಕ್ ಸಿಚುವೇಶನ್ there are no charges inside, charges are only on the surface.
ಅಂತ ಪ್ರೂವ್ ಮಾಡ್ಬೇಕು. ಏನು ಪ್ರೂವ್ ಮಾಡ್ಬೇಕಂತ ಅರ್ಥ ಆಗ್ತೀವಿ ಫಸ್ಟಿಗೆ? ಹಾಂ, ಹೆಂಗೆ ಪ್ರೂವ್ ಮಾಡ್ತೀವಿ ಗೊತ್ತೇನು ನಾವು? ಮಸ್ತ್ ಐತದ ಪ್ರೂಫ್. ಒಳಗೆ ಚಾರ್ಜ್ ಇರಂಗಿಲ್ಲ ಅಂತ ಪ್ರೂವ್ ಮಾಡ್ಬೇಕಾಗೈತಿಲ್ರಿ. ಹಾಂ, ಹಂಗೆ ಮತ್ತೇನು ಮಾಡ್ಬೇಕು? ಹಾಂ, ಚಾರ್ಜಸ್ ಒಳಗೆ ಅದಾವ ಅಂತ ತಿಕ್ಕೋರಿ. ಚಾರ್ಜಸ್ ಒಳಗಿದ್ರೆ ಚಾರ್ಜ್ ಸುತ್ತಲೂ ಏನಿರ್ಬೇಕು? ಎಲೆಕ್ಟ್ರಿಕ್ ಫೀಲ್ಡ್. ಫಸ್ಟ್ ಪಾಯಿಂಟ್ನಾಗ ಏನು ಪ್ರೂವ್ ಮಾಡಿವಿ ನಾವು? ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರಂಗಿಲ್ಲ. ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಏನು ಚಾರ್ಜ್ ಇಲ್ಲ, ಮುಗೀತದೆ. ಇಷ್ಟ ಐತಿದೆ. ಅದಕ್ಕೆ ಅವ್ರು ಏನಂತಾರೆ, ಸ್ವಲ್ಪ ಅದನ್ನು ಎಲಾಬ್ರೇಟ್ ಮಾಡಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಅಷ್ಟಕ್ಕೆ ಮುಗಿಸ್ಬೋದು. ಒಂದು ಸ್ವಲ್ಪ ಎಕ್ಸ್ಟ್ರಾ ಏನು ಮಾಡ್ತಾರೆ, ನೀವು ಯಾವುದೋ ಒಂದು ಇನ್ಫೈನೈಟೆಸಿಮಲಿ ಸ್ಮಾಲ್ ವಾಲ್ಯೂಮ್ನಾಗ ಹಿಂಗೆ ಮೈಕ್ರೋಸ್ಕೋಪ್ ಹಾಕಿ ಟಾರ್ಚ್ ಹಾಕಿ ಹುಡುಕಿದ್ರು ಅಲ್ಲಿ ಚಾರ್ಜಸ್ ನಿಮ್ಗೆ ಸಿಗಂಗಿಲ್ಲ. ಎಷ್ಟು ಸಣ್ಣ ವಾಲ್ಯೂಮ್, ಎಷ್ಟು ಸಣ್ಣ ಸ್ಪೇಸ್ ತೊಗೊಂಡ್ರು ಚಾರ್ಜಸ್ ಇರೋಂಗಿಲ್ಲ ಅಂತ ಸ್ವಲ್ಪ ಎಕ್ಸ್ಟ್ರಾ ಒಂದು 2 ಸ್ಟೇಟ್ಮೆಂಟ್ ಹೇಳ್ತಾರೆ. ಹೇಳಿ ಮೇನ್ ಪಾಯಿಂಟ್ ಅವ್ರು ಹೇಳೋದೇನೆಂದ್ರೆ, ನಾವು ವಿ ನೋ ದ್ಯಾಟ್. ನೀವು ಹಿಂಗೆ ಅನ್ನಕ್ಕೆ ಬರೋಂಗಿಲ್ಲ. ಇನ್ನು ಎಕ್ಸಾಮ್ನಾಗ ಇದ್ರ ಬಗ್ಗೆ ಕೇಳಿದ್ರೆ ಇನ್ ಫಸ್ಟ್ ಪಾಯಿಂಟ್ ವಿ ಹ್ಯಾವ್ ಪ್ರೂವ್ಡ್ ನೋ ಅನ್ನಕ್ಕೆ ಬರೋಂಗಿಲ್ಲ. ಅಲ್ಲಿ ನೀವೇನು ಹೇಳ್ಬೇಕಾಗತ್ತೆ? ವಿ ನೋ ದ್ಯಾಟ್ ದೇರ್ ಈಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಕಂಡಕ್ಟರ್ ಅಂತ ಹೇಳಿ. ಅರ್ಥ ಆದ್ರಿ ಇದು? ಇದನ್ನ ಓದ್ಕೊಂತೀರಿ? ನೆಕ್ಸ್ಟ್ ಇದು ಸ್ವಲ್ಪ ವಿಚಾರ ಮಾಡ್ಬೇಕಾಗ್ತೈತೆ ಮತ್ತೆ ಎಕ್ಸ್ಟ್ರಾ. 4th ಪಾಯಿಂಟ್. 3 ಪಾಯಿಂಟ್ಸ್ ಅರ್ಥ ಆದವು ಎಲ್ಲರಿಗೆ? 4th ಪಾಯಿಂಟ್ನೊಳಗೆ ಈಗ ಫಸ್ಟ್ 3 ಪಾಯಿಂಟ್ಸ್ನಾಗ ನಾವು ಹೆಂಗೆ ಮಾಡಿದ್ವಿ? ಹಿಂಗಂತ ಪ್ರೂವ್ ಮಾಡಂತಾರೆ. ನಾವು ಹಂಗಂತ ತೊಗೊಂಡು ಹಂಗಲ್ಲ ಅಂತ ಹಿಂಗಂತ ಪ್ರೂವ್ ಮಾಡ್ತೀವಿ. ಇದು 4ನೇದು ಹಂಗೇನಿಲ್ಲ. ಹಂಗೆ ತಗೋ, ಹಿಂಗೆ ತಗೋ, ಹಂಗಿಲ್ಲ. ಇದಂತ ಬೇರೆ ಐತದೆ. ಓಕೆ, ಈಗ ನೋಡ್ರಿ, ನಾವು 2 ಫಿಸಿಕಲ್ ಕ್ವಾಂಟಿಟಿ ಕಲ್ತೀವಿ ವೆರಿ ರೀಸೆಂಟ್ಲಿ. ಸಮಥಿಂಗ್ ಕಾಲ್ಡ್ ಆಸ್ ಇಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಒಂದು, ಇನ್ನೊಂದು ಇಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ. ಇದು ವೆಕ್ಟರ್ ಕ್ವಾಂಟಿಟಿ, ಇದು ಸ್ಕೇಲಾರ್ ಕ್ವಾಂಟಿಟಿ. ಇದ್ರದ್ದು SI ಯೂನಿಟ್ ನ್ಯೂಟನ್ ಪರ್ ಕೂಲಂಬ್, ಇದ್ರ SI ಯೂನಿಟ್ ವೋಲ್ಟ್ ಅಥವಾ ಜೋಲ್ ಪರ್ ಕೂಲಂಬ್. ಅಯ್ಯೋ ಹಾಂ, ಒಂದು ಸೋರ್ಸ್ ಚಾರ್ಜ್ ಇದ್ರೆ ಅದರಿಂದ ಒಂದು ಸರ್ಟನ್ ಡಿಸ್ಟೆನ್ಸ್ನೊಳಗೆ ಒಂದು ಪಾಯಿಂಟ್ನೊಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತು ಇರ್ತೈತಿ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಲು ಇರುತ್ತೆ. ಹೌದಲ್ರಿ? ಹಾಂ, ಈಗ ಇಲ್ಲಿ ತನಕ ಫಸ್ಟ್ 3 ಪಾಯಿಂಟ್ಸ್ನೊಳಗೆ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಅದು ಮತ್ತು ಅದರದ್ದು ಸಂಬಂಧಪಟ್ಟಿದ ಒಂದಿಷ್ಟು ಟಾಪಿಕ್ ಡಿಸ್ಕಸ್ ಮಾಡಿದ್ವಿ. ಈಗ ಇವ್ರು ಎಂಟ್ರಿ ಕೊಡ್ತಾರೆ 4ನೇ ಪಾಯಿಂಟ್ನಿಂದ. ಯಾರು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಈಗ ಒಂದು ಪ್ರಶ್ನೆ, ಮತ್ತೆ ಡೈಗ್ರಾಮ್ ಚೇಂಜ್. ಹಳೆ ಡೈಗ್ರಾಮಿಗೆ ಮತ್ತೆ ವಾಪಸ್ ಹೋಗೋಣ. ನಮ್ದು ಅದಿತ್ತಲ್ಲ, ಸ್ಪಿಯರ್ ಇತ್ತು ನೋಡ್ರಿ ಆಗಲೇ. ಹಾಂ, ಸೊ ಈ ಸ್ಪಿಯರ್ ಈ ಸರ್ತಿ ಬೇಕಾದ್ರೆ ನೆಗೆಟಿವ್ ಹಾಕೋರಿ ಅಥವಾ ಪಾಸಿಟಿವ್ನ ಇರ್ತವ್ರಿ. ಯಾಕಂದ್ರೆ ಈ ಸದ್ಯ ನಾನು ಮುಂದೆ ಹೇಳುವಂಥ ಎಕ್ಸಾಂಪಲ್ಗೆ ಸ್ವಲ್ಪ ಇದು ಯೂಸ್ ಆಗ್ಬೋದು. ಸೊ ಪಾಸಿಟಿವ್ ಯಾವುದ್ರಲ್ಲಿ ನಮಗೇನು, ನಾವಂತೂ ಮಕ್ಕೊಂಡ್ವಿ ಸರ್, ಯಾವುದಿದ್ರೆ ಓಕೆ. ಸೊ ಇದೊಂದು ಮೆಟಲ್ ಸ್ಪಿಯರ್, ಇದ್ರ ಮೇಲೆ ಪಾಸಿಟಿವ್ ಚಾರ್ಜಸ್ ಅದಾವೆ ಸರ್. ಅವು ಈಕ್ವಿ ಡಿಸ್ಟೆಂಟ್ ಆಗಲಿಲ್ಲ ಅಂತೆಲ್ಲ ನಾನು ಮಾಡಿದೆ, ಬಟ್ ಅದಾವ ಇಲ್ಲ. ಹ್ಞೂ ರೀ. ಈಗ ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ, ಅದು ಉತ್ತರ ಕೊಟ್ಟರೆ 4ನೇ ಪಾಯಿಂಟ್ ಎಂಟರ್ ಆಗೋಣ ಅಂತ ನಾವು. ಹಾಂ, ಈಗ ಸರ್ಫೇಸ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಮತ್ತು ಸರ್ಫೇಸಿಂದ ಹೊರಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತಾನೋ ಇಲ್ಲ? ಇರುತ್ತೆ. ಇನ್ಸೈಡ್ ದ ಕಂಡಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೋ ಇಲ್ಲೋ? ಹಾಂ, ಈಗ ಹಂಗೆ ನಾವು ಏನು ವಿಚಾರ ಮಾಡೋಕೆ ಗೊತ್ತನ? ಸರ್ಫೇಸ್ ಮೇಲೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುತ್ತೆ, ಒಳಗಿರ್ತನೋ ಇಲ್ಲೋ? ಎಲೆಕ್ಟ್ರಿಕ್ ಫೀಲ್ಡ್ ಅಂತೂ ಇರಂಗಿಲ್ಲ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇರುತ್ತಾ ಅಂತ 4ನೇ ಪಾಯಿಂಟ್. ಹ್ಞೂ ರೀ, ನೋಡ್ರಿ ಏನೈತೆ 4ನೇ ಪಾಯಿಂಟ್. Electrostatic potential is constant throughout the volume of the conductor and has the same value as on its surface. ಸೊ ಸ್ವಲ್ಪ ಅರ್ಥ ಆದಂಗೆ ಆಗ್ತಿರೋದು ಅಂದರೂ ನೀವು ಒಂದು ಸರ್ತಿ ಹೇಳ್ಬಿಡ್ರಿ. ಈಗ ನಾನು ಅಂತೀನಿ, ಈ ಪಾಯಿಂಟ್ನೊಳಗೆ 50 ವೋಲ್ಟ್ ಪೊಟೆನ್ಷಿಯಲ್ ಐತೆ ಅಂತ ತಿಳ್ಕೊರಿ. ಈಗ ಅವರಲ್ಲಿ ಏನು ಹೇಳಕತ್ತಾರಂತ ನಾನು ಹೇಳ್ತೀನಿ, ಅದು ಯಾಕಂತ ಆಮೇಲೆ ನೋಡೋಣ ಅಂತ. ಅವ್ರು ಏನು ಹೇಳಕತ್ತಾರಂದ್ರೆ, ಸರ್ಫೇಸ್ ಮೇಲೆ 50 ವೋಲ್ಟ್ ಪೊಟೆನ್ಷಿಯಲ್ ಐತೆ ಅಂತ ತಿಳ್ಕೊರಿ. ಇನ್ಸೈಡ್ ಒಂದೇ ಮಾತು ಪೊಟೆನ್ಷಿಯಲ್ ಇರುತ್ತೆ. ಫಸ್ಟಿಗೆ ಅರ್ಥ ಮಾಡ್ಕೋಬೇಕು. ಅವ್ರು ಹೇಳ್ತಾರೆ ದೇರ್ ಈಸ್ ಪೊಟೆನ್ಷಿಯಲ್ ಇನ್ಸೈಡ್. ಎಲೆಕ್ಟ್ರಿಕ್ ಫೀಲ್ಡು ಇರಂಗಿಲ್ಲ, ಪೊಟೆನ್ಷಿಯಲ್ ಇರುತ್ತೆ. ಇರುತ್ತೋ ಇಲ್ಲೋ ಅನ್ನೋದು ಒಂದು ಪ್ರಶ್ನೆ. ಇರುತ್ತ ಅಂತಂದ್ರೆ ಎಷ್ಟಿರುತ್ತೆ ಅನ್ನೋದು ನೆಕ್ಸ್ಟ್ ಕ್ವಶನ್ ಅಲ್ಲ. ಅಂದರೆ ಸರ್ಫೇಸ್ಗಿಂತ ಒಳಗೆ ಹೋದಂಗೆ ಕಡಿಮೆ ಹಾಕೊಂತ ಹೋಗ್ತೈತಿ, ಜಾಸ್ತಿ ಹಾಕೊಂತ ಹೋಗ್ತೈತಿ, ಅಷ್ಟ ಇರ್ತೈತಿ. ಇವು ಹಿಂಗೇನ್ರ ಇರ್ತಾವಲ್ಲ, ಅದನ್ನು ಡಿಸ್ಕಸ್ ಮಾಡ್ಬೇಕು ನೆಕ್ಸ್ಟ್. ಅವ್ರು ಹೇಳ್ತಾರೆ ದೇರ್ ಈಸ್ ಪೊಟೆನ್ಷಿಯಲ್ ಇನ್ಸೈಡ್ ಫಸ್ಟಿಗೆ, ಆ್ಯಂಡ್ ಇಟ್ ಈಸ್ ಕಾನ್ಸ್ಟಂಟ್ ಇದು ಕಾನ್ಸ್ಟಂಟ್ ಥ್ರೂಔಟ್ ದ ವಾಲ್ಯೂಮ್ ಅಂತ. ಏನು ಹಿಂಗಂದ್ರೆ ಸರ್ಫೇಸ್ ಮೇಲೆ ಎಷ್ಟಿದೆ ಅನ್ಕೊಂಡಿನ ಈಗ
ಅವ್ರು ಹೇಳಾಕತ್ತಾರ ಈ ಒಳಗಡೆ ವಾಲ್ಯೂಮ್ನೊಳಗೆ ಎಲ್ಲ ಕಡೆ ಅಷ್ಟೂ ಕಡೆ ಅಷ್ಟೇ ಇರುತ್ತಂತೆ. ಎಲ್ಲಿ ಹೋದ್ರು ಹಾಂ ಏನೋ ಸ್ಟ್ರೈಕಿಗೆ ಹೊಂಟಂಗೆ ಅನ್ಸತ್ತೆ, ಏನೇ ಬರಲಿ ಅಂಥೇಳಿ ಎಲ್ಲಿ ಹೋದ್ರು 57. ಓಕೆ ಹಣೆ ಬಾ. ಸೊ ಇದು ಸ್ಟೇಟ್ಮೆಂಟ್, ಇದನ್ನು ನಾವೀಗ ಪ್ರೂವ್ ಮಾಡ್ಬೇಕು, ಹೌದಲ್ರಿ? ಈಗ ನೋಡ್ರಿ, ನಮ್ಮ ಕಡೆ ಇದು ಇನ್ಫಾರ್ಮೇಶನ್ ಐತೆ ನೋಡ್ರಿ ನಮಗೆ, ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತ ಹೇಳಿ. ಈಗ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಈಕ್ವಲ್ಸ್ ಟು ಅಂತ ಒಂದು ಫಾರ್ಮುಲಾ ಐತೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಈಸ್ ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್ ಅಂತ ಹೇಳಿ. ನಿಮಗೆ ನೆನಪಿದ್ರೆ ನಾವು ಒಂದು ಸರ್ತಿ ಹೇಳಿದ್ದೆ, ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಫಾರ್ಮುಲಾ, ಹಗ್ಲಮುಗ್ಲ ಬರ್ತೈತಿ ನೋಡ್ತಿರ್ರಿ ಅಂತ ಹೇಳಿ. ಹಂಗೆ ಬಂದ ಬರುತ್ತದೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಈಕ್ವಲ್ಸ್ ಟು ಏನ್ರಿ? ವರ್ಕ್ ಡನ್ ಡಿವೈಡೆಡ್ ಬೈ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಏನು ಹೇಳ್ರಿ? ಪೊಟೆನ್ಷಿಯಲ್ ಡಿಫರೆನ್ಸ್ ಇಂಟು ಚಾರ್ಜ್. ಈಗ ಇಲ್ಲ 50 ವೋಲ್ಟ್ ವಾಲ್ಯೂಮ್ ಥ್ರೂಔಟ್ ದ ವಾಲ್ಯೂಮ್ ಎಲ್ಲ ಕಡೆನೂ ಎಷ್ಟು ಅಂತಾರೆ ಅವರು ಸ್ಟೇಟ್ಮೆಂಟ್ ಪ್ರಕಾರ? 50 ವೋಲ್ಟ್ ಅಂತಾರೆ, ಅಷ್ಟೇ ಅಂತಾರೆ. ಈಗ ನಾನು ಅನ್ಕೊಂತೀನಿ ಅವ್ರು ಹಿಂಗೆ ಎಕ್ಸ್ಪ್ಲೈನ್ ಮಾಡಿಲ್ಲ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಇದನ್ನು ಹಿಂಗೆ. ಏನಂತ, ಇಲ್ಲೆಲ್ಲೋ ಒಂದು ಕಡೆ 30 ಇರಲಿ. ಯಾಕೆ ಸರ್ ಹಂಗೆ ಸುಳ್ಳು ಹೇಳ್ತೀರಾ? ಅಲ್ರಿ ನಾವು ಪ್ರೂವ್ ಮಾಡಕ್ಕೆ ಹೊಂಟಿವಿ, ಎಲ್ಲ ಕಡೆ 50 ಇರುತ್ತೆ. ನಾನು ಅನ್ಕೊಂತೀನಿ ಯಾವುದೋ ಒಂದು ಸರ್ಟನ್ ಪಾಯಿಂಟ್ನೊಳಗೆ 30 ವೋಲ್ಟ್ ಅಂದ್ರೆ ನಾನೇನೋ ಕೇಳ್ತೀನಿ, ಈಗ ಉತ್ತರ ಕೊಡ್ಬೇಕು. ಇಫ್ ಹಿಯರ್ ದ ಪೊಟೆನ್ಷಿಯಲ್ ಈಸ್ 50 ಆ್ಯಂಡ್ ಹಿಯರ್ ಇಟ್ ಈಸ್ 30, ದಟ್ ಮೀನ್ಸ್ ಬಿಟ್ವೀನ್ ದೀಸ್ 2 ಪಾಯಿಂಟ್ಸ್ ದೆರ್ ಈಸ್ ಅ ಹೌದಿಲ್ರಿ? ಇಫ್ ದೆರ್ ಈಸ್ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ರೆ ನಾನು ಒಂದು ಯಾವುದೋ ಚಾರ್ಜನ್ನು ಲೈಕ್ 1 ಕೂಲಮ್ ಚಾರ್ಜನ್ನು ಈ ಪಾಯಿಂಟ್ನಿಂದ ಈ ಪಾಯಿಂಟಿಗೆ ತೊಗೊಂಡು ಹೋಗ್ಬೇಕಂದ್ರೆ ವರ್ಕ್ ಮಾಡ್ಬೇಕಿಲ್ರಿ ಅವ? ಡೆಫಿನೆಟ್ಲಿ. ಅಂದ್ರೆ ನೀವು 1 ಕೂಲಮ್ ಚಾರ್ಜನ್ನು ಇನ್ಫಿನಿಟಿಂದ ತೊಗೊಂಬಂದು ಇಲ್ಲಿ ಇಡಕ್ಕೆ 30 ಜೋಲ್ ಪರ್ ಕೂಲಮ್ ವರ್ಕ್ ಮಾಡಿರ್ತೀರಿ. ಇಲ್ಲಿಂದ ಇಲ್ಲಿ ತೊಗೊಂಡು ಹೋಗಕ್ಕೆ ಎಕ್ಸ್ಟ್ರಾ 20 ಜೋಲ್ ಮಾಡ್ಬೇಕಾತಿಲ್ಲ. ಈಗ ಒಟ್ಟು ವರ್ಕ್ ಮಾಡ್ಬೇಕು. ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ರೆ ವರ್ಕ್ ಮಾಡ್ಬೇಕು. ಈಗ ನಾವು ಹೆಂಗೆ ಅಕಸ್ಮಾತ್ ಏನಾರು ಹಿಂಗೆ ಪ್ರೂವ್ ಮಾಡಿಬಿಟ್ಟಿವಿ ಅಂತಿಕೋರಿ, ಹೆಂಗಂದ್ರೆ ಇಲ್ಲಿಂದ ಇಲ್ಲೇ ಒಂದು ಚಾರ್ಜ್ ತೊಗೊಂಡು ಹೋಗೋಕ್ಕೆ ವರ್ಕ್ ಮಾಡೋ ಅವಶ್ಯಕತೆನೇ ಇಲ್ಲ ಅಂತ ಪ್ರೂವ್ ಮಾಡಿದ್ವಿ ಅಂತಿಕೋರಿ, ಅವಾಗ ವರ್ಕ್ ಡನ್ 0 ಆತಂದ್ರೆ ಪೊಟೆನ್ಷಿಯಲ್ ಡಿಫರೆನ್ಸು ಏನಾಗ್ಬಿಡ್ತೈತಿ? ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ರೆ ವರ್ಕ್ ಮಾಡ್ತೀವಿ, ಅಥವಾ ವರ್ಕ್ ಯಾವಾಗ ಮಾಡ್ಬೇಕಾಗ್ತೈತಿ? ಪೊಟೆನ್ಷಿಯಲ್ ಡಿಫರೆನ್ಸ್ ಇದ್ರೆ. ನಾವು ಏನಾರ ಹೆಂಗೆ ಮಾಡಿ ಇದನ್ನ ಮಾಡಿಬಿಟ್ಟು ಅಂತಿಕೋರಿ, ಏನು ಸರ್ ಮುಚ್ಚರಂಗಂದ್ರೆ ವರ್ಕ್ ಡನ್ 0. ನಾವು ಹಿಂಗೆ ಪ್ರೂವ್ ಮಾಡಿದ್ವಿ, ಟು ಮೂವ್ ಅ ಚಾರ್ಜ್ ಫ್ರಮ್ 1 ಪಾಯಿಂಟ್ ಟು ದಿ ಅನದರ್ ಪಾಯಿಂಟ್ ಥ್ರೂಔಟ್ ದ ವಾಲ್ಯೂಮ್ ಆರ್ ಆನ್ ದ ಸರ್ಫೇಸ್, ಎಲ್ಲಿಂದ ಎಲ್ಲರ ಮೂವ್ ಮಾಡ್ರಿ, ವರ್ಕ್ ಡನ್ 0. ಅಂದ್ರೆ ಸರ್ಫೇಸ್ ಮ್ಯಾಲಿರುವಂಥ 1 ಪಾಯಿಂಟ್ನಿಂದ ಇನ್ನೊಂದು ಪಾಯಿಂಟಿಗರ ಆ ಚಾರ್ಜ್ ಮೂವ್ ಮಾಡ್ರಿ, ಒಳಗರ ಎಲ್ಲರ ಮೂವ್ ಮಾಡ್ರಿ, ಸರ್ಫೇಸಿಂದ ಸರ್ಫೇಸಿಗೆ ಅಥವಾ ಒಳಗೆಲ್ಲರ ಮೂವ್ ಮಾಡ್ರಿ ವರ್ಕ್ ಡನ್ ಅಂತ ಏನಾರ ನಾವೇನಾರ ಅಕಸ್ಮಾತ್ ಹೆಂಗಾರ ಮಾಡಿಬಿಟ್ವಿ ಅಂದ್ರೆ ಅವಾಗ ಏನು ಪ್ರೂವ್ ಮಾಡೋದಂಗೆ ಆಗ್ತೈತಿ? ದೆರ್ ಈಸ್ ನೋ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದ್ರೆ ಪೊಟೆನ್ಷಿಯಲ್ ಈಸ್ ಸೇಮ್. ಹೌದನಲ್ಲ? ಈಗ ನೋಡ್ರಿ, ವರ್ಕ್ ಡನ್ನಿಗೆ ಇನ್ನೊಂದು ಫಾರ್ಮುಲಾ ಐತೆ. ವರ್ಕ್ ಡನ್ ಇಸ್ ಈಕ್ವಲ್ಸ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಥೀಟಾ ಬಿಟ್ರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಹೌದಾ? ಎಫ್ ಅಂದ್ರೆ ಏನಿಲ್ಲ? ಫೋರ್ಸ್ ಇಸ್ ಈಕ್ವಲ್ಸ್ ಟು ಈ QE ಅಂತ ಒಂದು ಫಾರ್ಮುಲಾ ಐತೆ ನಮ್ಮ ಕಡೆ. ಈಗ ನೋಡ್ರಿ, ತಡ್ ಆರಾಮ್ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ, ಆರಾಮ್ ಹೋಗೋಣ. ಯಾಕೆ ಮಾತು ಅವಸರ ಮಾಡ್ತೀವಿ? ಸ್ಟೆಪ್ ಬೈ ಸ್ಟೆಪ್. ಓಕೆ, ಈಗ ನೋಡ್ರಿ, ನಾನೇನಂತೀನಿ 2 ಪಾಯಿಂಟ್ ಚೂಸ್ ಮಾಡೋಣ. ಒಂದು ಸರ್ಫೇಸ್ ಮೇಲೆ ಚೂಸ್ ಮಾಡಿ, ಇನ್ನೊಂದು ಇನ್ಸೈಡ್ ದ ಸರ್ಫೇಸ್, ಅಥವಾ 2 ಪಾಯಿಂಟ್ ನೀವು ವಿದಿನ್ ದ ಸರ್ಫೇಸ್ ತಗೋರಿ, ಹೆಂಗಾರ ತಗೋರಿ, ಒಟ್ಟು 2 ಪಾಯಿಂಟ್ ತಗೋರಿ. ತಗೊಂಡ್ರೆ ಈಗ ಇಲ್ಲಿಂದ ಇಲ್ಲಿ ನಾವು ಮೂವ್ ಮಾಡೋಕ್ಕೆ ವರ್ಕ್ ಮಾಡಬೇಕು ಅಂತಂದ್ರೆ ಅದ್ರ ಮೇಲೆ ಫೋರ್ಸ್ ಹಾಕಬೇಕು. ಯಾಕಂದ್ರೆ ರಿಪಲ್ಷನ್ನು ಅಟ್ರಾಕ್ಷನ್ನು ಸುರುಗಾಡು ಇರ್ತಾವೆ. ಆಮೇಲೆ ಸೆಕೆಂಡ್ ಇಯರ್ನೇ ನಾವು ಕಲ್ತೀವಿ, ಒಂದು ಚಾರ್ಜ್ ನೀವು ಮೂವ್ ಮಾಡ್ಬೇಕಾದ್ರೆ ಅದ್ರ ಮೇಲೆ ಫೋರ್ಸ್ ಬರ್ಬೇಕಂದ್ರೆ ಅಲ್ಲಿ ಇದಿರ್ಬೇಕು. ಹೌದನಲ್ರಿ? ನಾವು ಏನೋ ಪ್ರೂವ್ ಮಾಡೀವಿ, ಒಳಗೆ ಎಲೆಕ್ಟ್ರಿಕ್ ಫೀಲ್ಡ ಇರಂಗಿಲ್ಲ. ಅದಕ್ಕೇನಾಗ್ತಂದ್ರೆ ಎಲೆಕ್ಟ್ರಿಕ್ ಫೀಲ್ಡ ಇಲ್ಲ ಸುಡುಗಾಡಂದ್ರೆ ಫೋರ್ಸ್ ಇಲ್ಲ. ಅದಕ್ಕೇನಾಗ್ತದೆ ಸರ್? ಫೋರ್ಸ್ ಇಲ್ಲ ಅಂದ್ರೆ ವರ್ಕ್ ಡನ್ ಇಲ್ಲ ಅಂದ್ರೆ ಏನಾಯ್ತು ಸರ್? ಪೊಟೆನ್ಷಿಯಲ್ ಡಿಫರೆನ್ಸ್ ಇಲ್ಲ.
ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲ ಅಂದ್ರೆ ಸರ್ ಹೋಗ್ಬಿಡ್ರಿ, ಪೊಟೆನ್ಷಿಯಲ್ ಇಸ್ ಸೇಮ್. ಸೊ ಈಗ 5ನೇ ಪಾಯಿಂಟಿಗೆ ಹೋಗೋಣ ನಾವು. ಬೇಕಾದ್ರೆ ಒಂದು ಕೆಲಸ ಮಾಡಿರಿ, 4ನೇ ಪಾಯಿಂಟ್ನಾಗ ಹಿಂಗೆ ಒಂದೆರಡು ಲೈನ್ ನೋಡ್ತಿರ್ರಿ ಅವನ್ನ. ಹಾಂ ಹೌದಾಳು ಹಂಗೆ ಹೇಳ್ಯಾನ, ಹಂಗೆ ಏನೋ ಹೇಳ್ದಂಗಿಲ್ಲ, ಹೌದು ಅಂತ ಅನ್ಸಿದ್ರೆ 5ನೇ ಪಾಯಿಂಟ್ ಹೋಗೋಣ ನಾವು. ಹ್ಞೂ ರೀ. ಈಗ ನಾವು 6ನೇ ಪಾಯಿಂಟ್ ಹೋಗೋಣ. 5ನೇ ಪಾಯಿಂಟ್ನ ಈಗ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಎದಕ್ಕೆ ಗೊತ್ತನ, ಆ 5ನೇ ಪಾಯಿಂಟ್ ಡೆರಿವೇಶನ್ ಇತ್ತು ನೆಕ್ಸ್ಟ್ ಪೇಜ್ನಾಗ. E = σ/ε0 ಪ್ರೂಫ್ ಐತಿ. 5ನೇ ಪಾಯಿಂಟ್ನಾಗ ಅವರು ಹಂಗೆ ಒಂದು ಸ್ಟೇಟ್ಮೆಂಟ್ ಹೇಳಿಬಿಡ್ತಾರ, ಅದ್ರದ್ದು ಪ್ರೂಫ್ ಐತಿ ನೆಕ್ಸ್ಟ್. ಸೊ ಅದ್ರದ್ದು ಡೆರಿವೇಶನ್ ಐತಿ ಅಂದಾಗ ಮತ್ತು ಆಮೇಲೆ ನೋಡೋಣ ಅದು. ಸೊ ಹಂಗಾರೀಗ 6th ಪಾಯಿಂಟಿಗೆ ಬರೋಣ. ಸೊ 6th ಪಾಯಿಂಟ್ ಈಸ್ ಇಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂತ. ಶೀಲ್ಡ್ ಅಂದ್ರೇನು? ನಮ್ಮ ಶಾಲ್ಯಾಗ ಕೊಟ್ಟಂಗೆ ಮಾಡ್ತಿದ್ರು, ಕೊಟ್ಟಂಗೆ ಮಾಡಿ ವಾಪಸ್ ಅಲ್ಲೇ ಇಡ್ಬೇಕಂತ ಅವ್ನು ಕೊಡ್ಬೇಕು ಅದಕ್ಕೆ. ಈಗ ಶೀಲ್ಡಿಂಗ್ ಅಂದ ತಕ್ಷಣ ಪ್ರೊಟೆಕ್ಟಿಂಗ್. ಆ್ಯಕ್ಚುಲಿ ಆ ಸ್ಕೂಲ್ನಾಗ ಏನು ಶೀಲ್ಡ್ ಕೊಡ್ತಾರಲ್ಲ, ಅದು ಯಾಕೆ ಹಂಗೆ ಚಲೋ ಆಗೈತಿ ಅನ್ನೋದು, ಆ ಪ್ರಕ್ರಿಯೆ, ಆ ಪ್ರೊಸೆಸ್ ಆ ಪರಂಪರೆ ಹೆಂಗೆ ಚಲೋ ಆಯ್ತು ಗೊತ್ತಿಲ್ಲ. ಯುದ್ಧ ಮಾಡ್ಬೇಕಾರೆ ಈ ಕಡೆ ಹಿಡ್ಕೊಂಡಿರ್ತಾರೆ ನೋಡ್ರಿ, ಈಗ ಒಂದು ಕೈಯಾಗ ತಲವಾರ್ ಹಿಡ್ಕೊಂಡು ಈ ಕಡೆ ಶೀಲ್ಡ್ ಹಿಡ್ಕೊಂಡಿರ್ತಾರಲ್ಲ, ಅದೇ ಶೀಲ್ಡ್ ಅದು. ಅದನ್ನ ಯಾಕೆ ಪ್ರೈಸ್ ಕೊಡ್ತಾರ ಅಂತ ಗೊತ್ತಿಲ್ಲ ನನಗೆ. ಅದನ್ನ ತಗೊಂಡು ಯಾರ ಜೊತೆ ಹೊಡೆದಾಡೋದು ಇರಂಗಿಲ್ಲ. ಸೊ ದ ವರ್ಡ್ ಶೀಲ್ಡ್ ಅಂದ್ರೆ ಪ್ರೈಸ್ ಅಲ್ಲ, ಶೀಲ್ಡ್ ಅಂದ್ರೆ ಟು ಪ್ರೊಟೆಕ್ಟ್. ಎಲೆಕ್ಟ್ರೋಸ್ಟಾಟಿಕ್ ಶೀಲ್ಡಿಂಗ್ ಅಂದ್ರೆ ಪ್ರೊಟೆಕ್ಟಿಂಗ್ ಸಮಥಿಂಗ್ ಅಗೇನ್ಸ್ಟ್ ಎಲೆಕ್ಟ್ರಿಕ್ ಫೀಲ್ಡ್. ಈಗ ಹೇಳ್ತಿರ್ತಾರೆ, ಇದು ಪೇಸ್ಟ್ ಯೂಸ್ ಮಾಡ್ರಿ, ಅದು ಒಂದು ಶೀಲ್ಡಿಂಗ್ ಕವರ್ ಕತೆ ಆ್ಯಕ್ಟ್ ಆಗ್ತೈತಿ. ಆ ಪೇಸ್ಟ್ ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತದೆ ಗೊತ್ತಿಲ್ಲ, ಆ್ಯನಿಮೇಷನ್ ಮಾತ್ರ ಭಾರಿ ಚಂದ ಮಾಡಿರ್ತಾರೆ ಅವ್ರು. ಅದನ್ನು ಸುಡುಗಾಡು ಕೆಮಿಕಲ್ಸ್ ಹಾಕಿ ಅದ್ರಾಗ ಭಾರಿ ಮಜಾ. ಏನು ಗೊತ್ತನ್ರಿ, ಫಸ್ಟ್ ಟೈಮ್ ಯಾವಾಗ ಇವು ಬೇರೆ ದೇಶದ್ದು ಪೇಸ್ಟ್, ಟೂತ್ ಪೇಸ್ಟ್ ಅಂಥೇಳಿ ಇಂಡಿಯಾದೊಳಗೆ ಇರಲೇ ಇಲ್ಲ. ಅದನ್ನು ಇಂಟ್ರೊಡ್ಯೂಸ್ ಫಸ್ಟ್ ಟೈಮ್ ಯಾವಾಗ ಆತಲ್ಲ, ಅವಾಗ ನೀವು ಉಪ್ಪು ಹಚ್ಕೊಂಡು ಹಲ್ಲು ತಿಕ್ಕೊಂತೀರಿ, ಚಾರ್ಕೋಲ್ ಹಚ್ಕೊಂಡು ಹಲ್ಲು ತಿಕ್ಕೊಂತೀರಿ, ಹುಚ್ಚರು ನೀವು ನಿಮ್ಮ ದೇಶದವರು, ನಾವು ಹೊಸದೊಂದು ಪೇಸ್ಟ್ ತೊಗೊಂಬಂದೀವಿ, ಇದನ್ನು ಯೂಸ್ ಮಾಡಿರಿ ಅಂತಿದ್ರೆ ಚಲೋ ಮಾಡಿಸಿದ್ರು ಅದನ್ನು. ಈಗ ಉಲ್ಟಾ ಆಯುರ್ವೇದ ಬಗ್ಗೆ ಹೆಚ್ಚಿಗೆ ಇಂಪಾರ್ಟೆನ್ಸ್ ಬರೋಕತ್ತು. ನಿಮ್ಮ ಟೂತ್ ಪೇಸ್ಟ್ನಲ್ಲಿ ಉಪ್ಪು ಇದೆ, ಆಮೇಲೆ ಇದು ಚಾರ್ಕೋಲ್ ಎಡಿಷನ್ ಅಂತ ಕೊಡ್ತಾರೆ. ಅದನ್ನು ಮಾಡ್ತಿದ್ವಿ ನಾವು ಮೊದಲು. ಮನ್ಯಾಗ ಉಪ್ಪು ಇರ್ತದೆ, ಅದನ್ನು ತೊಗೊಂಡು ತಿಕ್ಕೋಬೋದು ನಾವು. ಟೂತ್ ಪೇಸ್ಟ್ನಾಗ ಹಾಕಿ ಯಾಕೆ ತಿಕ್ಕೋಬೇಕು? ಓಕೆ, ಇರಲಿ, ಸಾಕಿಗಿದೆ ಇಷ್ಟು. ಶೀಲ್ಡಿಂಗ್ ಅಂದ್ಕೊಳ್ಳಿ ಹೆಂಗೆ ಆತ ಇರಲಿ. ಆ್ಯಕ್ಚುಲಿ ನಾ ಏನು ಅನ್ಕೊಂಡಿದ್ದೆ ಅಷ್ಟು ಕವರ್ ಅಂತೂ ಆತಿಗಿದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಹೇಳ್ತೀನಿ ಈಗ. ಆ್ಯಂಡ್ ಟೂತ್ ಪೇಸ್ಟ್ ಬಗ್ಗೆ ನಾ ಯಾಕೆ ಹೇಳ್ತೀನಿ ಶೀಲ್ಡಿಂಗ್ ಅಂತ ಅಂದ್ಕೊಳ್ಳಿ, ಇದರೊಳಗೆ ಇನ್ನೊಂದು ವರ್ಡ್ ಬರ್ತೈತಿ, ನೀವು ಹುಡುಕಿದ್ರೆ ಸಿಗ್ಬಹುದು ಮೋಸ್ಟ್ಲಿ, ಕ್ಯಾವಿಟಿ. ಟೂತ್ ಪೇಸ್ಟ್ನೊಳಗೆ ಬರ್ತೈತೆ ಅದು. ಕ್ಯಾವಿಟಿ ಆಗ್ತೈತಿ, ಹಲ್ಲು ಹುಳುಕಾಗಿ ತೂತು ಬಿಡ್ತೈತಿ, ಕ್ಯಾವಿಟಿ ಅಂದ್ರೆ ಗ್ಯಾಪ್. ಸೊ ಅದಕ್ಕೆ ಏನು ಮಾಡ್ತಾರೆ, ಈಗ ನಮಗೊಂದು ಗೊತ್ತು ನೋಡ್ರಿ, ಒಂದು ಕಂಡಕ್ಟರಿನ ಒಳಗಡೆ ಎಲೆಕ್ಟ್ರಿಕ್ ಫೀಲ್ಡ್ ಇರಂಗಿಲ್ಲ ಅಂತ ಹೇಳಿ. ಈಗ ಒಂದಿಷ್ಟು ಡಿವೈಸಸ್ ಇರ್ತಾವೆ, ಡಯೋಡ್, ಕೇಳ್ದಂಗೆ ಸರ್ ಇಲ್ಲ, ಟ್ರಾನ್ಸಿಸ್ಟರ್, ಗೇಟ್ಸ್ ಅಂತ ಇರ್ತಾವೆ, ಸೆಮಿ ಕಂಡಕ್ಟರ್ ಅಥವಾ ಅವು ಅಂತಲ್ಲ, ಅವು ಎಕ್ಸಾಂಪಲ್ಸ್ ಹೌದು, ಈ ಟಾಪಿಕ್ಗೆ ಅದು ಎಕ್ಸಾಂಪಲ್ ತಗೋದು. ಅವು ಎಲೆಕ್ಟ್ರಿಕ್ ಫೀಲ್ಡ್ಗೆ ಸೆನ್ಸಿಟಿವ್ ಇರ್ತಾವೆ. ಬಿಸಿಲಲ್ಲಿ ಹೋಗಬೇಡ ಮಗು, ನೀನು ಭಾಳ ಸೆನ್ಸಿಟಿವ್ ಇದೆಯಾ ಅಂತ ಹೇಳ್ತಿರ್ತಾರೆ ಮನ್ಯಾಗ, ಸೆನ್ಸಿಟಿವ್ ಅಂತ ಹೇಳಿ. ಹ್ಞೂ ರೀ, ಹಂಗೆ ಒಂದಿಷ್ಟು ಡಿವೈಸಸ್ ಎಲೆಕ್ಟ್ರಿಕ್ ಫೀಲ್ಡಿಗೆ ಸೆನ್ಸಿಟಿವ್ ಇರ್ತಾವೆ. ಅಂದ್ರೆ ಇಫ್ ಯು ಎಕ್ಸ್ಪೋಸ್ ದೆಮ್ ಟು ಎಲೆಕ್ಟ್ರಿಕ್ ಫೀಲ್ಡ್, ಅದರದ್ದು ವರ್ಕಿಂಗ್ ಉಲ್ಟಾ ಪಲ್ಟಾ ಆಗ್ಬಿಡ್ತೈತೆ. ಎಲೆಕ್ಟ್ರಿಕ್ ಫೀಲ್ಡಿಂದ ಪ್ರೊಟೆಕ್ಟ್ ಮಾಡ್ಬೇಕು ಅವನ್ನ. ಸರ್ ಹಂಗಾರೆ ಒಂದು ಕೆಲಸ ಮಾಡಿರಿ, ಎಲೆಕ್ಟ್ರಿಕ್ ಫೀಲ್ಡ್ನಾಗ ಇಡಬೇಡ್ರಿ ಅವನ್ನ. ಹಂಗೆ ಮಾಡಕ್ಕೆ ಬರ್ತೈತಿ, ಡಯೋಡ್ ಟ್ರಾನ್ಸಿಸ್ಟರ್ ಯೂಸ್ ಮಾಡ್ಬೇಕಂದ್ರೆ ಕರೆಂಟ್ ಪಾಸ್ ಮಾಡ್ಬೇಕಲ್ಲ, ಅಲ್ಲೇ ಕರೆಂಟ್ ಪಾಸ್ ಮಾಡಿದ ಕೂಡಲೇ ಕರೆಂಟ್ ಅಂದ್ರೆ ಚಾರ್ಜಸ್ ಬಂದು ಮೂವ್ ಆದಂದ್ರೆ ಸುತ್ತಲ ಎಲೆಕ್ಟ್ರಿಕ್ ಫೀಲ್ಡ್ ಬಂದೇ ಬಿಡ್ತೈತಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಬಂದರೂ ಅವನ್ನ ಪ್ರೊಟೆಕ್ಟ್ ಮಾಡ್ಬೇಕಂತಂದು ಏನು ಮಾಡ್ತಾರೆ, ಒಂದು ಶೀಲ್ಡ್ ಹೆಂಗೆ ಮಾಡ್ತಾರೆ ಅವನಂತ ಹೇಳ್ತೀನಿ. ಏನು ಶೀಲ್ಡ್ ಮಾಡ್ಬೇಕು ಸರ್? ದೇರ್ ಆರ್ ಸಮ್ ಡಿವೈಸಸ್ ವಿಚ್ ಆರ್ ಸೆನ್ಸಿಟಿವ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಅರ್ಥ ಆತನ? ಅವನ್ನ ಪ್ರೊಟೆಕ್ಟ್ ಮಾಡಕ್ಕೆ ಒಂದು ಸ್ಪಿಯರ್ ತಗೊಂತಾರೆ. ಆದ್ರೆ ಅದು ಸ್ಪಿಯರ್ ಎಂಥ ಸ್ಪಿಯರ್ ಇರ್ಬೇಕಂದ್ರೆ, ಈ ಕಡೆ ಅದು ಹಾಲೋನೂ ಇರಬಾರ್ದು, ಸಾಲಿಡ್ಡು ಇರಬಾರ್ದು. ಸಾಲಿಡ್ ಅಂದ್ರೆ ಒಟ್ಟ ಗ್ಯಾಪ್ ಇರಂಗಿಲ್ಲ, ಹಾಲೋ ಅಂದ್ರೆ ಪೂರಾ ಖಾಲಿ ಇರ್ತೈತಿ, ಫುಟ್ಬಾಲ್ ಗತೆ. ಎರಡೂ ಇರಬಾರ್ದು, ಸಾಲಿಡ್ ಇದ್ದಂಗೆ ಇರ್ಬೇಕು. ಅದ್ರಾಗ ಒಂದು ಕ್ಯಾವಿಟಿ ಇರ್ಬೇಕು ಒಳಗೆ.
ಇಂಥ ಕ್ಯಾವಿಟಿ ಒಳಗೆ ಹೋಗಿ ಆ ಡಯೋಡನ್ನು ಇಟ್ಬಿಟ್ರೆ ನೀವು ಈ ಡಯೋಡನ್ನು ಹೊರಗಿನ ಎಲೆಕ್ಟ್ರಿಕ್ ಫೀಲ್ಡ್ನಿಂದ ಪ್ರೊಟೆಕ್ಟ್ ಮಾಡಿದಂಗಾಯಿತು, ಶೀಲ್ಡ್ ಮಾಡಿದಂಗಾಯಿತು. ದಿಸ್ ಈಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಶೀಲ್ಡಿಂಗ್. ಸರ್ ಇದು ಪ್ರೊಟೆಕ್ಟ್ ಹೆಂಗೆ ಮಾಡ್ದಂಗೆ ಆತ್ರಿ ಸರ್ ಅಂತ ಕೇಳಿ, ಯಪ್ಪ ನಾವು ಫಸ್ಟ್ ಪಾಯಿಂಟ್ನಾಗ ಅದನ್ನು ಪ್ರೂವ್ ಮಾಡೀವಿ. ಒಂದು ಸ್ಪಿಯರು ಒಂದು ಕಂಡಕ್ಟರದ್ದು ಒಳಗೆ ಎಲೆಕ್ಟ್ರಿಕ್ ಫೀಲ್ಡ್ ಇರೋಂಗಿಲ್ಲ, ಹೊರಗೆ ಅಷ್ಟೇ ಇರುತ್ತೆ ಅಂತೇಳಿ. ಸರ್ ನಾವು ಒಂದು ಕ್ವಶನ್ ಕೇಳ್ತೀವಿ ಸರ್, ಅದು ನೀವು ತಪ್ಪು ತಿಳ್ಕೊಬಾರ್ದು. ಈ ಡಯೋಡನ್ನ ಒಳಗೆ ಹೋಗಿಟ್ಟು ಯೂಸ್ ಹೆಂಗೆ ಮಾಡ್ತಾರೆ ಅದನ್ನು? ಅದಕ್ಕೆ ಏನು ಮಾಡಿರ್ತಾರೆ, ಒಂದು ಸಣ್ಣದೊಂದು ಹೋಲ್ ಹಾಕಿಲ್ಲೇ ಇದರಿಂದ ಒಂದು 2 ವೈರ್ ತೊಗೊಂಡು 2 ಚುಂಗ್ ಹೊರಗೆ ಬಿಟ್ಟಿರ್ತಾರೆ ಅವ್ನಿಗೆ. ಎಂಡ್ಸ್ 2 ಎಂಡ್ಸ್ ಹೊರಗೆ ಬಿಟ್ಟಿರ್ತಾರೆ ವೈರದ್ದು ಪಟ ಸರ್. ಅದು 2 ಎಂಡ್ಸ್ ಹೊರಗೆ ಬಿಟ್ಟಿರ್ತಾರ, ಅದು ಮುಂದೆ ಕನೆಕ್ಷನ್ ಮಾಡ್ಕೊತಾರೆ ಅವಕ್ಕೆ. ತಿಳಿತ್ರಿ? ಆಮೇಲೆ ಇನ್ನು ಸ್ವಲ್ಪ ಮಾಹಿತಿ ಆ ಚಿತ್ರದೊಳಗೆ ಹಿಂಗೆ ಏನೇನು ಕೊಟ್ಟಾರ ನೋಡ್ರಿ. E = 0, V = V0, ಹಿಂಗೇನೋ ವ್ಯಾಲ್ಯೂ ಕೊಟ್ಟಾರ. ಆ ವ್ಯಾಲ್ಯೂ ಬಗ್ಗೆ ಬೇಕಾದ್ರೆ ನೆಕ್ಸ್ಟ್ ಕ್ಲಾಸ್ನಾಗ ಹೇಳ್ತೀನಂತೆ. ಸೊ ಎಲೆಕ್ಟ್ರೋಸ್ಟ್ಯಾಟಿಕ್ಸ್ ಆಫ್ ಕಂಡಕ್ಟರ್ಸ್ ಟಾಪಿಕ್ ಮುಗಿತು. 5ನೇ ಪಾಯಿಂಟ್ ಒಂದು ಬಿಟ್ಟು 5ನೇದ್ರ ಡೆರಿವೇಶನ್ ಭಾರಿ ಸಿಂಪಲ್ ಡೆರಿವೇಶನ್ ಐತಿ. ಅದನ್ನು ನಾಳೆ ಮುಗಿಸಿ ಡೈ ಎಲೆಕ್ಟ್ರಿಕ್ ಪೊಲರೈಸೇಷನ್ ಅಂತ ಒಂದು ಟಾಪಿಕ್ ಬರುತ್ತೆ. ಡೈಎಲೆಕ್ಟ್ರಿಕ್ಸ್ ಅಂತ ಐತೇನ್ರಿ? ಹಾಂ, ಡೈಎಲೆಕ್ಟ್ರಿಕ್ ಪೊಲರೈಸೇಷನ್ ಒಂದು ಟಾಪಿಕ್ ಬರುತ್ತೆ. ಅದು ಆತಂದ್ರೆ ಫಸ್ಟ್ ಹಾಫ್ ಆಫ್ ದ ಚಾಪ್ಟರ್ ಮುಗೀತು. ಅಯ್ಯೋ, ಅದಾದ್ಮೇಲೆ ಈಗ ಈ ಚಾಪ್ಟರ್ ಹೆಸರೇನು? ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಮುಗೀತು, ಕೆಪಾಸಿಟನ್ಸ್ ಸ್ಟಾರ್ಟ್. ಆದ್ರೆ ನಾವು ತಡೀರಿಪ್ಪ ಬಿಡ್ರಿ. ಆದ್ರೆ ನಾವು ಲೆಂತ್ ಆಫ್ ದ ಚಾಪ್ಟರ್ ಕಂಪ್ಯಾರಿಸನ್ ಮಾಡಿದ್ರೆ ಈಗ ನಾವು 60% ಮುಗಿಸ್ದಂಗೆ, 50-50 ಇಲ್ಲ ಅವು ಕರೆಕ್ಟ್. 60 ಮುಗಿಸ್ದಂಗೆ, ಇನ್ 40 ಕೆಪಾಸಿಟನ್ಸ್ ಬಗ್ಗೆ. ಅರ್ಥ ಆಗ್ತಿದೆ?